ಸಿಂಗಾಪುರ್ ಆನ್ಸಿಸ್ ಅಂತ ಸಿಂಗಾಪುರ್ ಅಂತ ತರಿಸಿದ್ರ? ಸಿಂಗಾಪುರ್ ಆನ್ಸಿಸ್ ಅಂತ ಇದ್ರ ಹೆಸರು. ಓಕೆ. ಅಯ್ಯೋ, ಇದಕ್ಕಿಂತ ಇಲ್ಲಿ ನೋಡಿ, ಇಲ್ಲಿ ಮೇಲಿನಿಂದ ಹೌದು ತುಂಬಾ ಇದೆ. ಹಾ, ತುಂಬಾ ಇದೆ. ಇನ್ನೂ ಜಾಸ್ತಿ ಬರುತ್ತಾ? ಇನ್ನೂ ಜಾಸ್ತಿ ಬರುತ್ತೆ. ಒಂದೊಂದ್ ಸಲಿಗೆ 10 ಕ್ರೇಟ್ ತಗೋಬಹುದು. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ರೆ ಇದು ವಾಟರ್ ಇಶ್ ಒಳಗಡೆ ಎಲ್ಲ ವಾಟರ್ ಮೇಲೆ ಅಂತಾರ, ಇದಕ್ಕೆ ವಾಟರ್ ಇಶ್ ನೀರಂಶ ಜಾಸ್ತಿ ಇರುತ್ತೆ. ಈ ಕಾಡಲ್ಲಿ ಮೊದಲು ಜನಗಳು ಹೋಗ್ತಾ ಇದ್ರು, ನೀರಿಲ್ದೇ ಇರೋ ಜಾಗಕ್ಕೆ ಇದನ್ನ ಹಣ್ಣು ತಿಂತಿದ್ರು. ಸ್ವಲ್ಪ ದಾಹ ಒಂದು ಪರ್ಸೆಂಟೇಜ್ ಅಷ್ಟು ಕಮ್ಮಿ ಆಗುತ್ತೆ ಅಂತ ತಿಂತಿದ್ರು. ಇದ್ರ ಹೆಸರು ವಾಟರ್ ಫ್ರೂಟ್ ಅಂತ. ನಾವು ಪಾಪದ ಮನುಷ್ಯರುಗಳು, ನಾವು ಬಸವಣ್ಣ ಹೇಳ್ದಂಗೆ ನಡ್ಕೊತಾ ಇದೀವ. ಜಾತಿ ಬೇಡ ಅಂದ್ರು. ಈಗ ರಿಸರ್ವೇಶನ್ ಅಂತ ಪ್ರತಿಯೊಂದು ಜಾತಿ, ನಾನು ಕುರುಬ, ನಾನು ಲಿಂಗಾಯತ. ಸರ್ ಎಲ್ಲರೂ ಒಂದೇ ಅಲ್ವಾ ಸರ್? ನಾನು ಒಕ್ಕಲಿಗ, ನೀನು ಈಡಿಗ, ನೀನು ಲಿಂಗಾಯತ. ಇದು ಹೇಗೆ ಬಸವಣ್ಣ 500 ವರ್ಷಗಳಿಂದ ಹೇಳಿರೋದನ್ನ ಎಲ್ಲ ಪಾಲಿಸ್ತಾ ಇದ್ದೀವ? ಅದೇ ಥರ ಬುದ್ಧ ಇದು ಶಾಂತಿ ಮನುಷ್ಯ, ಎಲ್ಲ ಸರ್ವವನ್ನು ತ್ಯಾಗ ಮಾಡೋರು ಅವ್ರಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀವೋ ಅಷ್ಟು. ಮಾತೇ ಬೇರೆ, ನಡ್ಕೊಳ್ಳೋದೇ ಬೇರೆ. ಈ ಸ್ಥಿತಿಲಿ ಇರಬೇಕಾದ್ರೆ ಹೇಗೆ ಉದ್ಧಾರ ಆಗುತ್ತೆ? ಗಾಸಿಪ್ ನೆಸ್ಟ್ ಅಂದರೆ ಗುಸುಗುಸು ಮಾತಾಡ್ಕೊಳ್ಳೋದಕ್ಕೆ ಒಂದು ಜಾಗ, ಮಾತಾಡ್ಕೊಳ್ಳೋಕೆ ಒಂದು ಜಾಗ. ಲವರ್ಸ್ ಇರ್ತಾರೋ ಅಥವಾ ಯಾರೋ ಏಜ್ಡ್ ಪೀಪಲ್ಸ್ ಇರ್ತಾರೆ, ಅವ್ರಿಗೆಲ್ಲ ಅವ್ರಿಗೆ ನ್ಯೂಸ್ ಪೇಪರ್ ಓದಬೇಕು, ಕಾಫಿ ಟೀ ಕುಡಿಬೇಕು ಒಂದು ತಂಪಾದ ಜಾಗದಲ್ಲಿ ಅಂತ. ಬನ್ನಿ ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸರ್ ಅಲ್ಲೇನೋ ಕಾಣಿಸುತ್ತೆ, 2 ರೂಮ್ ಮಾಡಿದಿರಿ, ಏನು ಸರ್? ಸ್ವಿಮ್ಮಿಂಗ್ ಪೂಲ್ ಪಕ್ಕ 2 ರೂಮ್ ಇದೆ. ಅದನ್ನ ಶವರ್ ರೂಮ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ಮನುಷ್ಯ ಸ್ನಾನ ಮಾಡ್ಬೇಕಾದ್ರೆ ಬಿಫೋರ್ ಅಲ್ಲಿ ಹೋಗಿ ಶವರ್ ಮಾಡ್ಕೋಬೇಕು. ಅಲ್ಲಿ ಫ್ರೆಶ್ ವಾಟರ್ ಇರ್ತದಲ್ಲ, ಅಲ್ಲಿ ಶವರ್ ಮಾಡ್ಕೊಂಡು ಅಲ್ಲಿಂದ ಬಂದು ಸ್ವಿಮ್ಮಿಂಗ್ ಮಾಡಬೇಕು. ಸ್ವಿಮ್ಮಿಂಗ್ ಆದ್ಮೇಲೆ ಕೂಡ ಹೋಗಿ ಶವರ್ ಮಾಡಿಕೊಂಡು ಅಲ್ಲೇ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಮೇಲ್ ಅಂತ ಒಂದಿದೆ, ಫೀಮೇಲ್ ಅಂತ ಒಂದಿದೆ. ಭಾಳ ಸ್ವಚ್ಛತೆಯಾಗಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದೀವಿ. ಅಲ್ಲೇ ನೀವು ಬಟ್ಟೆಗಳು ಚೇಂಜ್ ಮಾಡ್ಕೋಬೋದು. ಈ ಕೆಲವರು ಡೇ ಔಟ್ ಅಂತ ಬರ್ತಾರೆ. ಡೇ ಔಟ್ ಬರೋರಿಗೆ ರೂಮ್ ಕೊಡಲ್ಲ. ರೂಮ್ ಕೊಡಬೇಕಾದ್ರೆ ಕಾಸ್ಟ್ಲಿ ಆಗ್ತದೆ. ಅದಕ್ಕೋಸ್ಕರ ಅವ್ರ ಬಜೆಟ್ 1300 ರೂಪಾಯಿ ಆ ಥರದಲ್ಲಿ ನಾವು ಡೇ ಔಟ್ ಮಾಡ್ಕೊಳ್ತೀವಿ. ಡೇ ಔಟ್ ಬಂದವ್ರಿಗೆ ಏನೇನು ಇರುತ್ತೆ ಇಲ್ಲಿ? ಸರ್ ಏನಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ 9:30 ಬಂದರೆ ಲಾವಿಶ್ ಆಗಿರೋ ತಿಂಡಿಗಳೆಲ್ಲ ಇಟ್ಟಿರ್ತೀವಿ. ಇಡ್ಲಿ ಸಾಂಬಾರು ಇರ್ಬೋದು, ಮಸಾಲೆ ದೋಸೆ ಇರ್ಬೋದು, ಪೂರಿ ಇರ್ಬೋದು, ಇದು ಉಪ್ಪಿಟ್ಟು, ಚಿತ್ರಾನ್ನ, ಕೇಸರಿ ಬಾತು, ಸ್ವೀಟು, ಕಟ್ ಫ್ರೂಟ್ಸು, ಆಮೇಲೆ ಬ್ರೆಡ್ಡು, ಇದು ಜಾಮು, ಜ್ಯೂಸು ಎಲ್ಲ ನಮ್ಗೆ ಲಾವಿಶ್ ಆಗಿ ಇಟ್ಟಿರ್ತೀವಿ ಸರ್. ನಾನು ದುಡ್ಡು ಬಗ್ಗೆ ನಾನು ಮನಸ್ಸು ಮಾಡಿದವನೇ ಅಲ್ಲ ಸರ್. ಆ 1400 ರೂಪಾಯಿ, 1500 ರೂಪಾಯಿ, 1350 ರೂಪಾಯಿಗೆ ಒಂದು ಇದ್ರ ಥರ ಇದೆ. ನಾಷ್ಟ ಬೇಡ ಅಂದರೆ ಒಂಥರ, ಲಂಚು ಐಟಿ ತೊಗೊಳ್ತೀನಿ ಒಂಥರ. ಬೆಳಗ್ಗೆ ನಾಷ್ಟ ತುಂಬ ಲಾವಿಶ್ ಆಗಿ ನಾವು ಬಫೆ ಜೋಡಿಸಿರ್ತೀವಿ ಸರ್. ಎಷ್ಟು ಒಂದು 8-10 ಐಟಮ್ಸ್ ಇರುತ್ತೆ. ಮಧ್ಯಾಹ್ನ ಲಂಚ್ ಇರುತ್ತೆ. 1ರಿಂದ 2ವರೆಗೆ ಲಂಚ್ ಇರುತ್ತೆ. ಲಂಚಲ್ಲಿ ನಿಮಗೆ ವೆಜ್ಜು, ನಾನ್ ವೆಜ್ಜು ಎಲ್ಲ ಸ್ಟಾರ್ಟರ್ ಇರುತ್ತೆ, ಬಿರಿಯಾನಿ ಇರುತ್ತೆ, ಪ್ರತಿಯೊಂದು ಅಲ್ಲೂ ಅಷ್ಟೇ ಸರ್. ಮತ್ತೆ ಐಟಿ 5ವರೆಗೆ ಐಟಿ ಕೊಡ್ತೀವಿ. ಐಟಿ ಅಂತ ಅಂದರೆ ಏನಂತಾರೆ, ಅದ್ರ ಜೊತೆಗೆ ಕಾಫಿ ಟೀ ಜೊತೆಗೆ ಬಜ್ಜಿ, ಬೋಂಡ, ಪಕೋಡ ಏನು ಅವತ್ತು ಕಸ್ಟಮೈಸ್ ಮಾಡಿ ನಾವು ಏನು ಮಾಡಿರ್ತೀವಿ ರೆಸಾರ್ಟ್ ಕಡೆಯಿಂದ, ಅದನ್ನು ಡೈಲಿ ಚೇಂಜ್ ಆಗುತ್ತೆ. ಆಮೇಲೆ ಎಲ್ಲ ಆಟಗಳು ಫ್ರೀ ಇರುತ್ತೆ ನೋಡಿ. ಸ್ವಿಮ್ಮಿಂಗ್ ಪೂಲ್ ಮಾಡ್ಬೋದು, ರೈನ್ ಡ್ಯಾನ್ಸ್ ಮಾಡ್ಬೋದು, ಇಂಡೋರ್ ಗೇಮ್ಸ್ ಮಾಡ್ಬೋದು. ತೋರಿಸ್ತೀನಿ, ನಮಗೆ ಇಂಡೋರ್ ಗೇಮ್ಸು ಎಲ್ಲ ಇದೆ. ಅದನ್ನೆಲ್ಲ ಉಪಯೋಗಿಸ್ಕೋಬೋದು ಆ ದುಡ್ಡಲ್ಲಿ. ಟೈಮಿಂಗ್ ಅವ್ರದ್ದು ಬೆಳಗ್ಗೆ 9:00 ಬಂದು ಸಂಜೆ 5:30 6 ಗಂಟೆಗೆ ಎಕ್ಸಿಟ್ ಆಗ್ಬೋದು. ಭಾಳ ಚೆನ್ನಾಗಿದೆ. ಏನಿದೆ ಸರ್? ಇದು ನ್ಯಾಚುರಲ್ ಫ್ಲವರು ಸರ್. ಇದು ಸುಮಾರು ಒಂದು 2 ವರ್ಷದಿಂದ ನಾವು ಇದನ್ನ ಸಾಕಿದೀವಿ. ಇದರ ಹೆಸರು ಸಿಂಗಪುರಾನ್ಸಿಯಾ ಅಂತ ಹೇಳಿ. ಇದು ಡ್ರಾಪಿಂಗ್ ಫ್ಲವರ್, ತುಂಬಾ ಡ್ರಾಪ್ ನೋಡಿ. ಇದು ಯಾವುದೋ ಆರ್ಟಿಫಿಷಿಯಲ್ ಮಾಡ್ದಂಗೆ ಇರ್ತದೆ. ಇದು ತುಂಬಾ ಒಂದೊಂದು ಗಿಡಕ್ಕೂ ನಾನು ಶ್ರಮ ಕೊಟ್ಟು ಅದಕ್ಕೆ ಮೇವು, ಗೊಬ್ಬರ ಪ್ರತಿಯೊಂದು ಕೊಟ್ಟು, ನ್ಯೂಟ್ರಿಯೆಂಟ್ಸ್ ಕೊಟ್ಟು ನಾನು ಬೆಳೆಸಿದ್ದೀನಿ. ಇದನ್ನೆಲ್ಲೂ ಬರಲ್ಲ. ಇದೊಂದು ಸ್ವಲ್ಪ ಸೀಸನ್ ಕಮ್ಮಿ ಇರೋದ್ರಿಂದ ಇದು ಫುಲ್ಲು ನಿಮಗೆ ರೆಡ್ ಫ್ಲವರ್ ಬಂದ್ಬಿಡುತ್ತೆ. ಕಂಪ್ಲೀಟ್ ರೆಡ್ ಫ್ಲವರ್ ಇರುತ್ತೆ ನೋಡಿ. ಎಲ್ಲ ಡ್ರಾಪ್ಸ್ ನ್ಯಾಚುರಲ್ ಆಗಿದೆ ಸರ್. ನ್ಯಾಚುರಲ್ ಆಗಿರೋದಕ್ಕೆ ನಾನು ತುಂಬ. ಯಾವ ದೇಶದ್ದು? ಸಿಂಗಾಪುರ್ ಆನ್ಸಿಸ್ ಅಂತ. ಸಿಂಗಾಪುರ್ ಅಂತ ತರಿಸಿದ್ರೆ ಸಿಂಗಾಪುರ್ ಆನ್ಸಿಸ್ ಅಂತ ಇದ್ರ ಹೆಸರು. ಓಕೆ. ಹಾಗೆ ಇದೆಲ್ಲ ಲ್ಯಾಂಡ್ಸ್ಕೇಪಿಂಗ್ಸ್ ಎಲ್ಲ ಮಾಡ್ತಿದ್ದೀನಿ.
ಸುಂದರವಾಗಿರಲಿ, ರಾತ್ರಿ ಹೊತ್ತು ಬಂದ್ಲಿ ಅಂತಂದರೆ ಇದು ಕೆಲವತಿಯ ಲೂಷಿಯಾ ಅಂತಾರೆ ಈ ಗಿಡನ. ನೋಡಿ ಇದು ಗಿಡ ಕೆಲವತಿಯ ಲೂಷಿಯಾ ಅಂತಾರೆ ಇದು ಈ ಥರ. ಓಕೆ. ಸೊ ಇದ್ರ ಬಗ್ಗೆ ಅಧ್ಯಯನ ಮಾಡಿದಿರಿ, ತರಿಸಿದಿರಿ, ಹೇಗೆ ಬೆಳಿಬೇಕಂತ ನೋಡಿದಿರಿ, ಅದು ಸಾಕಷ್ಟು ತಿಳ್ಕೊಂಡೇ ಮಾಡ್ತೀನಿ. ಪ್ರತಿ ಒಂದು ಅವೈಜ್ಞಾನಿಕವಾಗಿ ಮಾಡಬಾರ್ದು ಸರ್, ಪ್ರತಿ ಒಂದು ಅದ್ರಲ್ಲಿ ತಿಳ್ಕೊಳ್ಬೇಕು. ಈಗ ನಿಮ್ಮ ಹೆಸರು ಅಂತ ನಿಮ್ಮ ಅಪ್ಪ ಅಮ್ಮ ಇಟ್ಟು 50 ವರ್ಷ ಆಗಿದ್ದು ನಿನ್ನ ಹೆಸರು ಏನಪ್ಪ ಅಂದ್ರೆ ಗೊತ್ತಿಲ್ಲ, ಅದ್ರ ಬಗ್ಗೆ ಏನೇ ನಿಮ್ಮ ಅಪ್ಪ ಯಾಕಪ್ಪ ಇಟ್ರು ಅಂತ ಗೊತ್ತಿಲ್ಲ, ತಿಳ್ಕೊಬೇಕಲ್ವಾ ಸರ್. ಓಕೆ ಸರ್, ಮನಿ ಇಸ್ ನಾಟ್ ಎ ಪವರ್, ನಾಲೆಡ್ಜ್ ಇಸ್ ಎ ಪವರ್. ಓಕೆ, ನಾಲೆಡ್ಜ್ ಇರಬೇಕು ಸರ್. ಪ್ರತಿ ಒಂದು ನೀವೆಲ್ಲ ಹೋಗ್ತಿರೋ ಒಂದು ಸ್ಟೆಥೋಸ್ಕೋಪ್ ಇಟ್ಕೊಳ್ಳೋದು ಕಲ್ತ್ಕೊಳ್ಳಿ, ನಿಮ್ಮ ತಂದೆಗೇನೋ ಮಾಡೋಕೆ ಹೆಲ್ಪ್ ಆಗುತ್ತೆ. ನಾನು ಇಂಥದ್ದು ಮಾಡಲ್ಲ ಅಂತ ಹೇಳಿದ್ರೆ ಅದು ನೀನು ಕಳ್ಕೊಂಡಂಗೆ, ಆ ಜ್ಞಾನನ ನೀನು ಕಳ್ಕೊಂಡಂಗೆ. ಎಲ್ಲ ಕಲ್ತ್ಕೊಳ್ಳೋ ತಪ್ಪೇನು. ನಾನು ನೋಡಿ BP ಚೆಕ್ ಮಾಡಿಸ್ತೀನಿ ನಮ್ಮ ತಂದೆಗೆ, ನಾನೇ ಇಂಜೆಕ್ಷನ್ ಕೊಡ್ತೀನಿ, ತಪ್ಪಲ್ಲ. ಕೆಲವು ಡಾಕ್ಟ್ರ್ ಅಡ್ವೈಸ್ ಪ್ರಕಾರವಾಗಿ ನಾನು ಪಾಲಿಕ್ಲಿನಿಕ್ ಇಟ್ಟಿದ್ದೆ, ಆ ಪ್ರಕಾರವಾಗಿ ಇಂಜೆಕ್ಷನ್ ಕಲ್ತ್ಕೊಳ್ಳೋದು ತಪ್ಪೇನು ಸರ್. ಗೊಬ್ಬರ ಹಾಕೋದು ಹೆಂಗೆ, ಗಿಡ ಪ್ರತಿಯೊಂದು ನಾವು ಅದನ್ನು ಕ್ಲೀನಾಗಿ ಅದನ್ನು ರೆಸ್ಪೆಕ್ಟ್ ಮಾಡಬೇಕು. ಈಗ ನಮ್ಮಂಗೆ ಅಲ್ವಾ ಸರ್ ಈ ಗಿಡಗಳು. ಸುಮ್ಮನೆ ಗಿಡ ಹಾಕ್ಬಿಟ್ಟು ಬಿಟ್ಬಿಟ್ರೆ ನೀರು ಹಾಕ್ತಾ ಇದ್ರೆ ಬೆಳೆದು ಬಿಡುತ್ತಾ? ಅದಕ್ಕೆ ನೀರು ಹಾಕಬೇಕು. ನಾವು ಊಟ ತಿಂತೀವಲ್ಲ ಆ ಥರ ಗೊಬ್ಬರ ಹಾಕ್ಕೊಡ್ಬೇಕು. ಅದಕ್ಕೆ ಪ್ರೀತಿ ಮಾಡಿದ್ರೆ ನಿಜ ಹೇಳ್ತೀನಿ, ಒಂದೊಂದು ಎಲೆನೂ ಪ್ರೀತಿ ಯಾವಾಗಾರು ಫ್ರೀ ಇದ್ದಾಗ ಸಿಗ್ತೀನಿ. ಇದು ಹೌದು, ಸಿಗ್ತೀನಿ. ಆ ಥರ ಅದನ್ನು ಅಷ್ಟು ಲೆವೆಲ್ಲಿ ನಾವು ಮುಂದ್ಕೊಂಡು ಹೋಗ್ಬೇಕು ಸರ್. ಇದು ಆ ಥರ ಇದು ಸ್ವಿಮ್ಮಿಂಗ್ ಪೂಲ್ಗೆ ಎಂಟ್ರಿ, ಅದು ಫಂಕ್ಷನ್ ಹಾಲ್ಗೆ ಎಂಟ್ರಿ, ಇದು ಸ್ವಿಮ್ಮಿಂಗ್ ಪೂಲ್ಗೆ ಎಂಟ್ರಿ ಆಗ್ತದೆ. ಯಾಕಂದರೆ ಅಲ್ಲಿ ಫಂಕ್ಷನ್ ಮಾಡ್ತಿರ್ತಾರೆ, ಇಲ್ಲಿ ಯಾರೋ ಬೇರೆ ರೂಮ್ಸಿಂದ ಬಂದು ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ, ಅವ್ರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ನಾನು ಇಲ್ಲಿ ಈ ಥರ ಪರ್ಗೋಲ ಮಾಡಿಸಿ ಗಿಡ ಹಾಕಿ ವೆಲ್ಕಮ್ ಥರ ಇರಲಿ ಅಂತೇಳಿ ಇದು ಮಾಡಿದ್ದೀನಿ. ಇದು ಸ್ವಿಮ್ಮಿಂಗ್ ಪೂಲ್ ಎಂಟ್ರಿ, ಅದು ಫಂಕ್ಷನ್ ಹಾಲ್ಗೆ ಹೋಗೋ ಎಂಟ್ರಿ, ಮದುವೆ ಮುಂಜಿ ಕಾರ್ಯಕ್ರಮಗಳಿಗೆ ಹೋಗುವಂಥ ಎಂಟ್ರಿ. ನಾನು ಈ ಮರ ನೋಡಿ ಸುಸ್ತಾಗ್ಬಿಟ್ಟೆ. ಇದು ಏನು ಸರ್ ಇದು? ನೋಡಿ ಸರ್, ತುಂಬ ವೆರೈಟೀಸು ಗಿಡಗಳು ನಾನು ಹಾಕಿದ್ದೀನಿ ಅಂತ ಹೇಳಿದೆ. ಇದು ವಾಟರ್ ಫ್ರೂಟ್ ಅಂತ. ವಾಟರ್ ಫ್ರೂಟ್ ಇನ್ನೊಂದು ವಾರ ಹೋದ್ರೆ ತುಂಬಾ ಹಣ್ಣಾಗಿರುತ್ತೆ. ಅಯ್ಯೋ, ಇದಕ್ಕಿಂತ ಇಲ್ಲಿ ನೋಡಿ, ಇಲ್ಲಿ ಮೇಲಿನಿಂದ ಹೌದು ತುಂಬಾ ಇದೆ. ತುಂಬಾ ಇದೆ, ಇನ್ನೂ ಜಾಸ್ತಿ ಬರುತ್ತಾ? ಇನ್ನೂ ಜಾಸ್ತಿ ಬರುತ್ತೆ. ಒಂದೊಂದು ಸಲಿಗೆ 10 ಕ್ರೇಟ್ ತಗೋಬಹುದು. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ರೆ ಇದು ವಾಟರ್ ಇಶ್ ಒಳಗಡೆ ಎಲ್ಲ ವಾಟರ್ ಮೆಲನ್ ತರ ಇದಕ್ಕೆ ವಾಟರ್ ಇಶ್ ನೀರಂಶ ಜಾಸ್ತಿ ಇರುತ್ತೆ. ಈ ಕಾಡಲ್ಲಿ ಮೊದಲು ಜನಗಳು ಹೋಗ್ತಾ ಇದ್ರು, ನೀರಿಲ್ದೇ ಇರೋ ಜಾಗಕ್ಕೆ ಇದನ್ನ ಹಣ್ಣು ತಿಂತಿದ್ರು. ಸ್ವಲ್ಪ ದಾಹ ಒಂದು ಪರ್ಸೆಂಟೇಜ್ ಅಷ್ಟು ಕಮ್ಮಿ ಆಗುತ್ತೆ ಅಂತ ಇದು ತಿಂತಿದ್ರು. ಇದ್ರ ಹೆಸರು ವಾಟರ್ ಫ್ರೂಟ್ ಅಂತ. ಸೊ ಇಲ್ಲಿ ಬಂದವ್ರಿಗೆ ಇದನ್ನೆಲ್ಲ ಹಂಗಾರೆ ತಿಂತಾರೆ ಸರ್. ಒಂದು ನಾವು ಮಾರಕ್ಕೆ ಅಂತ ಇಟ್ಟಿದ್ದೀವಿ, ಬಟ್ ಈ ಸೇವೆ ಬಂದವರೆಲ್ಲ ತಗೊಂಡು ತಿಂತಾ ಇರ್ತಾರೆ, ಬೇಡ ಅನ್ನೋಕ್ಕಾಗಲ್ಲ. ಆಮೇಲೆ ತಿನ್ನೋ ಪದಾರ್ಥ ತಿನ್ನಲಿ ಬಿಡಿ ಸರ್, ದೇವ್ರು ಇನ್ನೆಲ್ಲ ಕೊಡ್ತಾನೆ. ನಿನ್ನೆ ಬಂದರು ನೋಡಿ, ಎಲ್ಲ ಸುಮಾರು ತುಂಬ್ಕೊಂಡು ಹೋದರು. ಅವರು ತಿಳ್ಕೊಬೇಕು, ಇದನ್ನ ನೀಟಾಗಿ ಇಡಬೇಕು, ಬೇರೆ ಜನಗಳಿಗೆ ಅದು ಉಪಯೋಗ ಆಗಬೇಕು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಆಸೆ, ತಿನ್ನೋ ಪದಾರ್ಥ ಅಲ್ವಾ, ಕಿತ್ಕೊಂಡು ತಿಂತಾರೆ, ಎಂಜಾಯ್ ಮಾಡಲಿ ಸರ್. ಇದು ನನಗೇನಿಲ್ಲ. ಇದು ಎಲ್ಲಿಂದ ತರಿಸಿದ್ರಿ ಸರ್? ಇದೆಲ್ಲ ಸಿಗುತ್ತೆ ನಿಮಗೆ, ನರ್ಸರಿಗಳಲ್ಲಿ ಸಿಗುತ್ತೆ. ನೀವು ಬೆಂಗಳೂರು. ಎಷ್ಟು ವರ್ಷದ ಮರ ಸರ್ ಇದು? ಸರ್ ಇದೊಂದು 8-10 ವರ್ಷದ ಮರ ಸರ್. 8-10 ವರ್ಷದ ಮರ ಆದಮೇಲೆ ಫಲ ಯಾವಾಗ ಬಿಡುತ್ತೆ ಸರ್ ಇದು? ಸರ್ ಆಲ್ಮೋಸ್ಟ್ ನಿಮಗೆ ಜಾನ್ವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲ್ವರೆಗೂ ಚೆನ್ನಾಗಿ. ಏಪ್ರಿಲ್ವರೆಗೆ ಅಲ್ಲ, ನಟ್ಟು ಎಷ್ಟು ವರ್ಷದ ಮೇಲೆ ಫಲ ಬರುತ್ತೆ ಅಂತ? ಸರ್ ಏನು ಒಂದು 6-7 ವರ್ಷದ ಮೇಲೆ ಸ್ಟಾರ್ಟ್ ಆಗುತ್ತೆ. 6-7 ವರ್ಷದ ಮೇಲೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನೀವು ಅವಾಗ ಇದನ್ನ ನೆಟ್ಟಿದ್ರಿ, ಹಾಗೆ ಉಳಿಸ್ಕೊಂಡಿದ್ದೀರಿ, ನಮಗೆ ನೋಡೋದಕ್ಕೆ ತಿನ್ನೋದಕ್ಕೆ ಈಗ ಫಲ ಸಿಗ್ತಿದೆ. ಎಸ್. ಒಂದು ಎರಡನೇದು, ನಮ್ಮ ಉದ್ದೇಶ, ನಾನು ಪರ್ಸ್ನಲ್ ಆಗಿ ಜೀವನನ ಇಲ್ಲಿ ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಆಸೆ ಇರೋದ್ರಿಂದ ನಾನು ಯಾವುದೋ ದೊಡ್ಡ ಕಾಂಪ್ಲೆಕ್ಸ್ಗಳು ತೊಗೊಂಡಿಲ್ಲ, ಸಿನಿಮಾ ಥಿಯೇಟ್ರ್ ತಗೊಂಡಿಲ್ಲ. ಎಲ್ಲ ತಗೊಬಂದು ಭೂಮಿಗೆ ಹಾಕಿದೆ. ನಾನು ಸಂಪಾದನೆ ಮಾಡಿದ್ದೆಲ್ಲ ಭೂಮಿಗೆ ಹಾಕಿದೆ. ಭೂಮಿ ಮೋಸ ಮಾಡಲ್ಲ ಅನ್ನೋದಕ್ಕೆ ನನಗೆ ನಂಬಿಕೆ ಇದೆ. ಯಾಕಂದರೆ ನಮ್ಮ ತಂದೆ ತಾಯಿ ಕಲಿಸ್ಕೊಟ್ಟಂಥ ಇದು ಅಗ್ರಿಕಲ್ಚರ್ ಪ್ರೀತಿ ಮಾಡಪ್ಪ ಅಂತೇಳಿ ತಂದಿರೋದಕ್ಕೆ ಈ ಥರ ಮಾಡಿದೆ. ರೆಸಾರ್ಟ್ ಮಾಡೋ ಐಡಿಯಾ ಇರಲಿಲ್ಲ. ನಮ್ಗೆ ಒಳ್ಳೆ ಸ್ನೇಹಿತರುಗಳೆಲ್ಲ ಬಂದು, ಇಷ್ಟು ಚೆನ್ನಾಗಿದೆಯಲ್ಲ, ನೀನೊಬ್ಬನೇ ಯಾಕೆ ಎಂಜಾಯ್ ಮಾಡ್ತೀಯಾ, ಜನಗಳಿಗೂ ತೋರಿಸು. ಸರಿ, ನನ್ನ ಜನಗಳು ತೋರಿಸು, ಸುಮ್ಮನೆ ತೋರಿಸ್ರೆ ಬರ್ತಾರ, ಅದಕ್ಕೊಂದು ರೆಸಾರ್ಟ್ ಮಾಡಿದೆ. ಓ ಅದ್ಭುತ. ಆಮೇಲೆ ಪ್ಲ್ಯಾನ್ಡ್ ಆಗಿ ನನಗೀಗ ಕಾಣಿಸ್ತಾ ಇದೆ, ಇವನ್ನೆಲ್ಲ ಬಿಟ್ಕೊಂಡು ಹಿಂಗೆ ನೀವೇ ಪ್ಲ್ಯಾನ್ ಮಾಡಿದ್ರ? ಈಗ ನೋಡಿ, ಎಲ್ಲಿ ಮರ ಎಲ್ಲೆಲ್ಲಿ ಬರ್ಬೇಕು ಅಲ್ಲೆಲ್ಲೇ ಇದೆ. ಅದು ಹೇಗೆ? ಈ ಸ್ಟ್ರಕ್ಚರ್ಗೆ ಏನ್ ಡಿಸೈನ್ ಆಗಿತ್ತು, ಆ ಸ್ಟ್ರಕ್ಚರ್ಗೆ ನಾನು ರೆಸಾರ್ಟ್ ಮಾಡಿದೆ. ಈ ಜಾಗದಲ್ಲಿ ರೋಡ್ ಮಾಡಿದ್ರೆ ಜಾಗ ಗಿಡ ಕೆಳಕ್ಕಾಗಲ್ಲ, ಈ ರೋಡಲ್ಲಿ ಗಿಡಗಳಿಲ್ಲ, ಅಲ್ಲಿ ರಿಸೆಪ್ಷನ್ ಮಾಡೋಣ, ಈ ರೋಡಲ್ಲಿ ಏನೋ ಗಿಡಗಳಿಲ್ಲ, ಅಲ್ಲೇನೋ ಹೋಟ್ಲು ಮಾಡೋಣ. ಈ ತರ ನಾನು ಈ ಏನ್ ಪ್ರಕೃತಿ ಕೊಟ್ಟಿದ್ದು ಅದನ್ನಾಗೆ ಉಳಿಸ್ಕೊಂಡು ಅದಕ್ಕೆ ಬೇರೆ ಡಿಸೈನ್ ಮಾಡಿದೆ. ನಾನು ನನ್ನ ಮಗ ಇಬ್ರು ಸೇರ್ಕೊಂಡು ಪ್ರಕೃತಿನ ಉಳಿಸ್ಕೊಂಡು ಹೋಗೋಣ ಅಂತೇಳಿ ಕ್ಲೀನಾಗಿ ಮಾಡಿದ್ದೆ. ಇದೊಂದು ನಿಮಗೆ ನೋಡಿದಾಗ, ಓ
ಈ ರೆಸಾರ್ಟ್ ಮಾಡಿಬಿಟ್ಟಿದ್ದಾರೆ ಸರ್. ಎಲ್ಲಿ ಹೋದ್ರೂ ಹಣ್ಣಿನ ಮರಗಳಿದೆ, ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಮರಗಳಿದೆ. ಯಾವುದೋ ಒಂದು 50 ವರ್ಷದ ರೆಸಾರ್ಟ್ ಕಣ್ಣಂಗೆ ಕಾಣಿಸುತ್ತಿದ. ಹೌದು ಸರ್, ಹೌದು ಸರ್. ಅಲ್ವಾ? ಯಾವುದು ಗ್ರೀನ್, ಎಲ್ಲಿ ಗ್ರೀನ್ಗೆ ಪ್ರಾಮುಖ್ಯತೆ ಕೊಡ್ತಾರೆ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಗ್ರೀನ್ ಕೊಡಬೇಕು ಸರ್, ಗ್ರೀನ್. ಎಲ್ಲೋದು ಗ್ರೀನ್ ಅಂತ ಹೇಳ್ತೀನಿ ಸರ್. ಇದು ಪಲಾವ್ ಎಲೆ. ಪಲಾವ್ ನಾವು ಪಲಾವ್ಗೆ ಹಾಕ್ತೀವಲ್ಲ ಸರ್, ಆ ಎಲೆ ಇದು ನೋಡಿ, ಸ್ಮೆಲ್ ಮಾಡಿ. ಪಲಾವ್ ಎಲೆ ಇದು. ಹಂಗಾರೆ ನೀವು ಪಲಾವ್ ಮಾಡ್ಬೇಕಂದ್ರೆ ಇಲ್ಲಿ ಕಿತ್ತು ಹಿಂಗೆ ಹಾಕ್ಬಿಡ್ತೀರಾ? ಇಲ್ಲ, ಇದನ್ನೇನು ಮಾಡ್ತೀವಿ, ಎಲ್ಲ ಕಿತ್ಕೊಂಡು ಡ್ರೈ ಮಾಡಿ ಪಲಾವ್ಗೆ ಹಾಕ್ಬೋದು. ಹೌದಾ? ನೋಡಿ, ಇದು ಲಕ್ಷ್ಮಣ್ ಫಲ. ಓಕೆ. ರಾಮ್ ಫಲ ನೋಡಿದ್ದೀರಾ? ಆಲ್ರೆಡಿ ಇದೆ. ಇದು ಲಕ್ಷ್ಮಣ್ ಫಲ ನೋಡಿ, ಇದು ಲಕ್ಷ್ಮಣ್ ಫಲ. ಓಕೆ. ಇದು ಲಿಚ್ಚಿ. ಲಿಚ್ಚಿ. ಓಹೋ ಹೋ ಹೋ. ಲಿಚ್ಚಿ ಗಿಡ ಇದು. ಓಕೆ. ಹಾಂ, ಲಿಚ್ಚಿ. ಹಾಂ. ಅಂದರೆ ನೀವು ಫಾರ್ಮ್ ಹೌಸ್ ಮೊದಲು ಈಗ ರೆಸಾರ್ಟ್ ಬಿಟ್ಟು ಮೊದಲು ಹಿಂಗೆ ಮಾಡಬೇಕಾದಾಗ ಇವನ್ನೆಲ್ಲ ಮಾಡಿದ್ದೆ. ಇದನ್ನೆಲ್ಲ ಉಳಿಸ್ಕೊಂಡು ನಾನು ರೆಸಾರ್ಟ್ ಪ್ಲಾನ್ ಮಾಡಿದೆ. ಓಕೆ. ಅಂದರೆ ಒಂದು ಒತ್ತಾಯದ ಮೇರೆಗೆ ಮಾಡಪ್ಪ ನೀನು ಹಾಗೆ ಅಂತೇಳಿ ಮಾಡಿದೆ. ಓಕೆ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ, ಅದು ಸ್ಪೈಸಿ ಗೂವಾ ಅಂತ. ಖಾರದ ಸೀಬೆ. ಏನದು? ಖಾರದ ಸೀಬೆ. ಖಾರದ ಸೀಬೆ ಇದಾ? ಹಾಂ ಹಾಂ. ಓ, ಇವೇನು ಕೂಗ್ತಾವಲ್ಲ? ಗೂಸ್ ಅಂತ ಹೇಳ್ತೀವಿ, ಪಕ್ಷಿಗಳಲ್ವಾ. ಹಾಂ. ಅದು ಇದ್ರೆ ಒಂದು ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿದೆ. ಅವು ಸ್ಪೈಸಿ ಗೂವಾ, ಖಾರದ ಸೀಬೆ. ಈ ಸೀಬೆ ಸಣ್ಣಗಿರುತ್ತೆ, ಖಾರವಾಗಿರುತ್ತೆ ಸೀಬೆ. ಖಾರದ ಸೀಬೆ. ಓಕೆ. ಖಾರದ ಸೀಬೆ ನಾವು ನೋಡಿಲ್ಲಲ್ಲ. ಈಗ ನೋಡ್ತೀರಾ, ಬರುತ್ತೆ, ಇನ್ನೊಂದು 2 ತಿಂಗಳಾದರೆ ಬರುತ್ತೆ. ಎಲ್ಲವನ್ನು ತೊರೆದ ಬುದ್ಧನ ಎದುರು ನಾವು 108ನ್ನ ಇಟ್ಕೊಂಡು ನಿಂತಿರ್ತೀವಿ ಆತನ ಮುಂದೆ. ಬಿಡೋದು ಕಷ್ಟ ಸರ್. ಬುದ್ಧ ಎಲ್ಲರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಬಟ್ ತದ್ವಿರುದ್ಧ ಅಲ್ವಾ ಇದು? ಅನ್ಸಿದ್ಯಾ ನಿಮ್ಗೆ ಯಾವಾಗಲಾದ್ರೂ ಹಂಗೆ? ಅಂದರೆ ಬುದ್ಧನ ತತ್ವ ಬೇರೆ. ಹೌದು. ಬಟ್ ನಾವು ಇದೊಂದೇ ನೀವು ಉದಾಹರಣೆ ತಗೊಳಕ್ಕಾಗಲ್ಲ. ನಾವು ಪಾಪದ ಮನುಷ್ಯರುಗಳು. ನಾವು ಬಸವಣ್ಣ ಹೇಳ್ದಂಗೆ ನಡ್ಕೊತಾ ಇದ್ದೀವ. ಜಾತಿ ಬೇಡ ಅಂದ್ರು. ಈಗ ರಿಸರ್ವೇಶನ್ ಅಂತ ಪ್ರತಿಯೊಂದು ಜಾತಿ, ನಾನು ಕುರುಬ, ನಾನು ಲಿಂಗಾಯಿಟ್ಸ. ಸರ್, ಎಲ್ಲರೂ ಒಂದೇ ಅಲ್ವಾ ಸರ್? ನಾನು ಒಕ್ಕಲಿಗ, ನೀನು ಈಡಿಗ, ನೀನು ಲಿಂಗಾಯತ. ಇದು ಹೇಗೆ? ಬಸವಣ್ಣ 500 ವರ್ಷಗಳಿಂದ ಹೇಳಿರೋದನ್ನ ಎಲ್ಲ ಪಾಲಿಸ್ತಾ ಇದ್ದೀವ. ಅದೇ ಥರ ಬುದ್ಧ ಇದು ಶಾಂತಿ ಮನುಷ್ಯ. ಎಲ್ಲ ಸರ್ವವನ್ನು ತ್ಯಾಗ ಮಾಡಿದವರು ಕೂತಿರೋವ್ರಿಗೆ, ಅವ್ರಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀವೋ ಅಷ್ಟು. ಎಲ್ಲ ಮಾತೇ ಬೇರೆ, ನಡ್ಕೊಳ್ಳೋದೇ ಬೇರೆ. ಈ ಸ್ಥಿತಿಲಿ ಇರಬೇಕಾದ್ರೆ ಹೇಗೆ ಉದ್ಧಾರ ಆಗುತ್ತೆ? ಕಲಿಯುಗ ಅನ್ನೋದು ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಆ ವ್ಯವಸ್ಥೆ ಹಿಂಗೆ ಆಗೋಗ್ಬಿಟ್ಟಿದೆ. ಇವಾಗ ನಮಗೆ ಬುದ್ಧ ಇಲ್ಲಿ ಶಾಂತಿ ದೂತನಾಗಿರಲಿ, ಬಂದವ್ರಿಗೆ ಪ್ರಶಾಂತವಾಗಿ ಏನೂ ಕಿರಿಕಿರಿ ಇಲ್ಲದೆ ನಡ್ಕೊಂಡು ಹೋಗಲಿ ಅಂತ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ. ಅದರಲ್ಲಿ ಭಾಳ ನಂಗೆ ಇಷ್ಟ ಆಗಿದ್ದೇನೆಂದರೆ ಮೀನು. ಅದರಲ್ಲಿ ಮೀನುಗಳು ಬಿಟ್ಟಿದ್ದೀವಿ. ಹೌದು. ಆಮೇಲೆ ನೀರಲ್ಲೇ ಬೆಳೆಯುವಂಥ ಗಿಡಗಳಿಟ್ಟಿದ್ದೀವಿ. ಭಾಳ ಚೆಂದ, ಅದ್ಭುತವಾಗಿದೆ ಸರ್. ಸರ್, ಇದು ರಿಸೆಪ್ಷನ್ನು ಮೊದಲನೇ ಹಂತದವಾಗಿ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಆ ರಸ್ತೆಯಿಂದ ಬರ್ತಾರೆ, ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಾರೆ. ಕಾರ್ ಪಾರ್ಕಿಂಗ್ ಮಾಡಿದ ತಕ್ಷಣ ಇಲ್ಲಿ ಎಂಟ್ರಿ ತೊಗೊಳ್ತಾರೆ. ಎಂಟ್ರಿ ತೊಗೊಂಡು ಇಲ್ಲಿ ಬಿಲ್ಲಿಂಗ್ ಮಾಡ್ತಾರೆ ಸರ್. ಅಮೌಂಟು ಎಲ್ಲ ಪ್ರತಿಯೊಂದು ಅವ್ರದ್ದು ಆಧಾರ್ ಕಾರ್ಡು ಪ್ರತಿಯೊಂದು ಇಲ್ಲಿ ನಾವು ತೊಗೊಳ್ಬೇಕು. ಪ್ರತಿಯೊಬ್ಬರದ್ದು ಆಧಾರ್ ಕಾರ್ಡ್ ತೊಗೊಳ್ತೀವಿ, ಅದನ್ನು ರೆಕಾರ್ಡಾಗಿ ಇಡ್ತೀವಿ. ನಾವು GST ಎಲ್ಲ ಕಟ್ಟಬೇಕಾಗ್ತದೆ, ಪ್ರತಿಯೊಂದು ರೆಕಾರ್ಡ್ ಇರಬೇಕು. ಆದ್ದರಿಂದ ಇಲ್ಲಿ ರಿಸೆಪ್ಷನಲ್ಲಿ ಪ್ರತಿಯೊಂದು ಬಿಲ್ಲಿಂಗ್ ಮಾಡಿ ಮೊದಲನೇ ಹಂತ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಜನರು ಬಂದ ತಕ್ಷಣ ಇಲ್ಲಿ ಬಂದೇಟ್ಕೆ ವೆಲ್ಕಮ್ ಡ್ರಿಂಕ್ಸ್ ಇಲ್ಲೂ ಕೊಡ್ತೀವಿ, ರೆಸ್ಟೋರೆಂಟಲ್ಲೂ ಕೊಡ್ತೀವಿ. ಹೌದಾ? ಎರಡು ಕಡೆ ಫಸ್ಟ್ ಬಂದೇಟ್ಕೆ ಅವ್ರಿಗೆ ನಾವು ವೆಲ್ಕಮ್ ಡ್ರಿಂಕ್ಸ್ ಇಂದನೇ ಸ್ಟಾರ್ಟ್ ಆಗೋದು. ಆ ವೆಲ್ಕಮ್ ಡ್ರಿಂಕ್ಸ್ ಅಂತ ಕೂಡ ಫ್ರೆಶ್ಶು ಫ್ರೂಟು ಆ ಥರ ಇರೋದ್ರಲ್ಲಿ ಪ್ರತಿಯೊಂದಕ್ಕೂ ನಾವು ಪರ್ಸ್ನಲಾಗಿ ತೊಗೊಂಡು ನಾವು ಅವ್ರಿಗೆ ಕೇರ್ ಮಾಡ್ತೀವಿ ಸರ್, ಬಂದಾಗ ವೆಲ್ಕಮ್ ಕಡೆಯಿಂದ. ಸರ್, ಇದು ವುಡ್ ಫೈರ್ ಪಿಜ್ಜಾ ಅಂತ. ವುಡ್ ಫೈರ್ ಪಿಜ್ಜಾ ಅಂತ. ಇದೆಲ್ಲ ಈಜಿಪ್ಟಿಯನ್ ಕಂಟ್ರಿಗಳಲ್ಲಿ ಮೊದಲೇ ಇದ್ದಿದ್ದು. ಈಗ ಪಿಜ್ಜಾ ಅಂತ ಮಾಡ್ತೀವಿ. ಅದಕ್ಕೆ ಒಳಗಡೆ ಬೆಂಕಿ ಇಟ್ಟು ಸುಮಾರು ಒಂದು 2-3 ರೂಟು ಸೌದೆಗಳನ್ನೆಲ್ಲ ಕಟ್ ಮಾಡಿ ಒಳಗೆ ಹಾಕಿ ಅದು ಕೆಂಡ ಆಗುತ್ತೆ. ಕೆಂಡ ಆದಮೇಲೆ ನಾವು ಪಿಜ್ಜಾಗೆ ಎಲ್ಲ ರೆಡಿ ಮಾಡ್ಕೊಂಡು ಒಳಗಡೆ ಪಿಜ್ಜಾ ಬರ್ತದೆ. ಅದನ್ನೊಂದು 50 ಜನದ ಮೇಲೆ ಬಂದರೆ ಅದನ್ನು ನಾವು ಆನ್ ಮಾಡ್ತೀವಿ. ಆಮೇಲೆ ಇಲ್ಲ ವೆಲ್ಕಮ್ ಡ್ರಿಂಕ್ಸು ಪ್ರತಿಯೊಂದು ಕೊಡೋಕ್ಕೆ ಇದೊಂದು ಜಾಗ ಮಾಡ್ಕೊಂಡಿದ್ದೀವಿ. ಬಂದ ತಕ್ಷಣ ಅಲ್ಲಿ ಬಿಲ್ ಮಾಡಿದ ತಕ್ಷಣ ಇಲ್ಲೊಂದು ವೆಲ್ಕಮ್ ಡ್ರಿಂಕ್ಸು, ಐಸ್ ಕ್ರೀಮು ಏನು ಬೇಕಾದ್ರೆ ತೊಗೊಳ್ಬೋದು. ನಿಮ್ಮ ಪ್ಯಾಕೇಜಲ್ಲೇ ಸೇರಿರುತ್ತೆ? ಪ್ಯಾಕೇಜ್ ಇರುತ್ತೆ ಸರ್ ಅದು. ಹಾಗೆ ಬಂದರೆ ವೆಲ್ಕಮ್ ಡ್ರಿಂಕ್ಸ್ ಸ್ಟಾರ್ಟ್ ಆಗ್ತದಲ್ಲ ಸರ್, ಬಿಲ್ ಆದಮೇಲೆ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತೀವಿ. ಓಕೆ. ನೋಡಿ, ಇದು ಮರದ ಬ್ರಿಡ್ಜು. ಇದು ಮರದ ಬ್ರಿಡ್ಜ್ ಆಗಿರೋದ್ರಿಂದ
ಇಲ್ಲಿ ಒಂಥರ ಹೆರಿಟೇಜ್ ಸಿಸ್ಟಮ್ಮು ಅಂದರೆ ಹಳೆಯ ಕಾಲದಲ್ಲಿ ಈಗೆಲ್ಲ ಕಾಂಕ್ರೀಟ್ ಅಲ್ವಾ, ಮರದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬ್ರಿಡ್ಜ್ ಮಾಡಿದ್ದೀವಿ. ಎಲ್ಲಿಗೆ? ಹೋಟೆಲ್ಗೆ ಹೋಗೋಕ್ಕೆ, ರೆಸ್ಟೋರೆಂಟ್ಗೆ ಹೋಗೋಕ್ಕೆ ಬ್ರಿಡ್ಜ್ ಮಾಡಿದ್ದೀವಿ. ಸೊ ಹೋಟೆಲ್ಗೆ ಹೋಗೋ ಜಾಗ ಸರ್, ಹೋಟೆಲ್ಗೆ ಹೋಗೋ ಜಾಗ. ಇಲ್ಲಿ ವೆಲ್ಕಮ್ ಸ್ಟಾರ್ಟ್ ಆಗಿ ಊಟ ತಿಂಡಿ ಮಾಡೋದಕ್ಕೆ ಅನ್ನಪೂರ್ಣೇಶ್ವರಿ ನಿಲ್ಲಿಸಿರೋ ಜಾಗ ಇದಲ್ವಾ, ಅದರಿಂದ ಫಸ್ಟ್ ಮನುಷ್ಯ ಯಾವುದ್ರಲ್ಲೂ ತೃಪ್ತಿ ಪಡಲ್ಲ. ಅವನಿಗೊಂದು ಊಟ ಕೊಟ್ಟರೆ ತೃಪ್ತಿ ಪಡ್ತಾನೆ. ಆದ್ದರಿಂದ ಊಟ ಮತ್ತು ವೆಲ್ಕಮ್ ಡ್ರಿಂಕ್ಸ್ ಕೊಡೋ ಜಾಗ ಇದು. ಫಸ್ಟು ನೀವು ಬಿಲ್ ಮಾಡ್ತೀರಾ, ಬಿಲ್ ಆದಮೇಲೆ ಇಲ್ಲಿ ಬ್ರಿಡ್ಜ್ ಮೇಲೆ ಎಂಟ್ರಿ ಆಗಿ ತೊಗೊಳ್ತೀರಾ. ಎಲ್ತಿ ತೊಗೊಂಡು ಎತ್ತೀನಿ ನೋಡಿ, ನಿಮಗೆ ವೆಲ್ಕಮ್ ಮಾಡೋದು, ಸುಸ್ವಾಗತ ಮಾಡೋದು ಫಾಲ್ಸಿಂದ ಸ್ಟಾರ್ಟ್ ಆಗುತ್ತೆ. ಆ ನೀರಿನ ಸೌಂಡು ಜರಿ ಕೇಳ್ತಾ ಇದ್ದರೆ ಭಾಳ ಮಜಬೂತಾಗಿರುತ್ತೆ. ಅದರಿಂದ ನಾವಿಲ್ಲಿ ನ್ಯಾಚುರಲ್ ಸ್ಟೋನ್ ತಂದು ಅದಕ್ಕೆ ಆರ್ಟಿಫಿಷಿಯಲ್ ಆಗಿ ನೀರು ಬಿಟ್ಟು ಮಾಡಿದ್ದೀವಿ. ನೀರು ಎಲ್ಲೆಲ್ಲಿ ಯಾಕೆ ಇಷ್ಟಪಡ್ತೀವಿ ಅಂದರೆ, ನಮ್ಮ ಜೀವಿತಾವಧಿಯಲ್ಲಿ ನಮಗೆ ಜೀವ ಕೊಡೋ ಜೀವದಂತುಗಳು ಇವೆಲ್ಲ. ನೀರು, ಹಸಿರು, ಇವಕ್ಕೆಲ್ಲ ನಾವು ಪ್ರಾಮುಖ್ಯತೆ ಕೊಡಬೇಕು. ಅದಕ್ಕೆ ನೋಡಿ ಎಂಜಾಯ್ ಮಾಡಲಿ ಅಂತ ನಾವು ಇಲ್ಲಿ ಫಾಲ್ಸ್ ಮಾಡಿದ್ದೀವಿ. ಆಮೇಲೆ ಈಗ ಇದೇ ಒಂದು ವಾತಾವರಣದಲ್ಲಿ ಒಂದು ಮೀಟಿಂಗ್ ಮಾಡೋರು, ಯಾರೋ ಲಯನ್ಸ್ ಅವರು, ರೋಟ್ರಿ ಅವರು, ಒಂದು 50 ಜನ, ಒಂದು 30 ಜನ, 40 ಜನ, 50 ಜನಕ್ಕೆ ಇಲ್ಲೇ ರೌಂಡ್ ಟೇಬಲ್ಲು ಮತ್ತು ಚೇರ್ಸ್ ಎಲ್ಲ ಹಾಕಿ ಇಲ್ಲಿ ಮೀಟಿಂಗ್ ಮಾಡ್ತೀವಿ. ಮಿನಿ ಮೀಟಿಂಗು ಒಂದು 30 ಜನ 40 ಜನಕ್ಕೆ. ಅದೇ ಒಂದು 50 ಜನದ ಮೇಲೆ ಬರ್ತೀವಿ ಅಂದರೆ ನಾನು ತೋರಿಸ್ನಲ್ಲ ಬ್ಯಾಂಕ್ ಅಲ್ಲಿ ಮಾಡ್ತೀವಿ. ಅಂದರೆ ಇಲ್ಲಿ ಕಂಪನಿಯವರು ಬರ್ತಾರೆ ಅವಾಗ ತುಂಬ ಜನ ಕಾರ್ಪೊರೇಟ್ ಮೀಟಿಂಗ್ ಅಂತ ಮಾಡ್ತಾರೆ ಸರ್. ಕಾರ್ಪೊರೇಟ್ ಮೀಟಿಂಗ್ ಅವರು ಪರ್ಸನಲ್ ಆಗಿ ಎಲ್ಲೋ ಮಾಡ್ಕೊಳಕ್ಕೆ ಹೋದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಕಾರ್ಪೊರೇಟ್ ಮೀಟಿಂಗ್ ಇಲ್ಲಿ ಮಾಡ್ತಾರೆ. ಇಲ್ಲಿ ನಮಗೆ ಮೆಡಿಕಲ್ ಡಿಪಾರ್ಟ್ಮೆಂಟು, ಬ್ಯಾಂಕ್ ಅವರು, ಅವ್ರಿಗೆಲ್ಲ ಒಂದು ದಿವಸ ಡೇ ಔಟ್ ಅಂತ ಇರುತ್ತೆ ಸರ್. ಒಂದಿನ ಹೊರಗೆ ಹೋಗಿ ಬರೋದಕ್ಕೆ ಅವ್ರಿಗೆ ಒಂದು ಪ್ರಾವಿಷನ್ ಕೊಟ್ಟಿರ್ತಾರೆ. ಅದನ್ನು ನಾವು ಮಾಡ್ತೀವಿ, ಬರ್ತಾ ಇದ್ದಾರೆ ಕೂಡ. ಈಗ ಹಂಗೆ ಪ್ಯಾಕೇಜ್ ಮಾಡಿದಾಗ ಏನಾದರೂ ಅವರಿಗೆ ಕನ್ಸೆಷನ್ ರೇಟಲ್ಲಿ ಸಿಗುತ್ತಾ? ಮಾಡ್ತೀರಿ? 20 ಜನ 15 ಜನ ಬರ್ತೀವಿ ಸರ್, ನನಗೇನಾದರೂ ಹೆಲ್ಪ್ ಮಾಡ್ತೀರಾ ಸರ್ ಅನ್ನೋದಾದ್ರೆ ತುಂಬ ಮಾಡ್ತೀವಿ. ಓಕೆ, ತುಂಬ ಮಾಡ್ತೀನಿ. ಹಂಗಾರೆ ಕಾರ್ಪೊರೇಟ್ ಕಂಪ್ನಿಗಳು ತುಂಬ ಬರುತ್ತೆ ಇಲ್ಲಿ? ತುಂಬ ಬರುತ್ತೆ ಕಾರ್ಪೊರೇಟ್. ಇದು ನಂಜನಗೂಡು ಇರೋದ್ರಿಂದ ಮೈಸೂರು ಅರ್ಧ ಗಂಟೆ, ಏನು ಭಾಳ ದೂರ ಇಲ್ಲ. ಇವರೊಂದು 300 ಕಿಲೋಮೀಟ್ರ್, 200 ಕಿಲೋಮೀಟ್ರ್, 100 ಕಿಲೋಮೀಟ್ರ್ ಎಲ್ಲ ಹೋಗಿ ಕಾರ್ಪೊರೇಟ್ ಮೀಟಿಂಗ್ ಮಾಡ್ತಿದ್ರು. ಈಗ ನಾನಿಲ್ಲಿ ಮಾಡಿದ್ಮೇಲೆ ಸುಮಾರು ಜನ ನಂಜನಗೂಡವರು, ಮೈಸೂರವರು ಈ ದಿಕ್ಕಿಗೆ ಮಾಡ್ತಾ ಇದ್ದಾರೆ. ಮೊದಲನೇದು ಮನುಷ್ಯನಿಗೆ ಹಾಸ್ಪಿಟಾಲಿಟಿ ಇಂಪಾರ್ಟೆಂಟ್. ಹಾಸ್ಪಿಟಾಲಿಟಿ ನಾವು ಕೊಡ್ತೀವಿ, ಊಟ ಕೊಡ್ತೀವಿ, ತೃಪ್ತಿ ಪಡಿಸ್ತೀವಿ. ಅದರಿಂದ ಇಷ್ಟಪಟ್ಟು ಬರ್ತಾ ಇದ್ದಾರೆ. ತುಂಬ ಆಗಲೇ ಒಂದು 100 ಮೀಟಿಂಗ್ಗಳು ಆಗೋಗ್ಬಿಟ್ಟಿದೆ ಕಾರ್ಪೊರೇಟ್ ಮೀಟಿಂಗ್. ಇದು ರೆಸ್ಟೋರೆಂಟ್ಗೆ ಎಂಟ್ರಿ, ಅಂದರೆ ರಿಫ್ರೆಶ್ಮೆಂಟ್ ಜಾಗ ಇದು. ನೋಡಿ, ಇದು ಬಾದಾಮಿ ಗಿಡ. ಇದು ಬಾದಾಮಿ ಗಿಡ. ಇದು ಓಹೋ, ಬಾದಾಮಿ ಇದೆನಾ? ಬಾದಾಮಿ ಗಿಡ. ಓಕೆ. ನೋಡಿ, ಇದು ಅಲ್ಲ ಸರ್, ಈಗ ಇದೆಯಲ್ಲ ಬಾದಾಮಿ, ಇದು ಬಿಟ್ಟಿದೆಯಲ್ಲ, ಹೌದು. ಇದನ್ನೇನು ಈಗಲೇ ಕಿತ್ತು ಬಿಡ್ತೀರಾ? ಏನು ಮಾಡ್ತೀರಿ? ಹಣ್ಣಾಗಬೇಕು. ಹಣ್ಣಾಗ್ಬಿಟ್ಟು ಹಿಂಗೆ ಜಜ್ಜಿದ್ರೆ ಓಳಾಗತ್ತೆ. ಈ ಕಡಲೆಕಾಯಿ ಬೀಜ ಥರ ಬರುತ್ತೆ, ತಗೋಬೋದು ನಾವು. ಹೌದಾ? ಇದು ಬಾದಾಮಿ ಗಿಡ. ಓಕೆ. ನೋಡಿ, ಅಲ್ಲಿ ಮೂಸಂಬಿ ಗಿಡ ಇದೆ. ಮೂಸಂಬಿ ಗಿಡನೂ ಐತೆ. ಮೂಸಂಬಿ ಗಿಡ ಇದೆ. ತುಂಬಾ ವೆರೈಟೀಸ್ ಅಂತ ಹೇಳದ್ನೆಲ್ಲ ಹೋಗ್ತಾ ನಿಮ್ಗೆ ಪರಿಚಯ ಮಾಡ್ಕೊಟ್ಬಿಡ್ತೀನಿ. ಗಿಡಗಳಿಂದಾನೆ. ಇದು ತಗೊಂಡಿದ್ದೀರಿ ನೀವು ಯಾವಾಗಾದ್ರೂ ಫಲ? ಇದೆ, ತುಂಬಾ ತಗೊಂಡಿದ್ದೀವಿ. ಹೌದಾ? ತುಂಬಾ ತಗೊಂಡಿದ್ದೀವಿ. ಓಕೆ, ಸಿಗುತ್ತೆ. ಕೂಡ ನೀವು ಹೊಡೆದ್ಕೊಂಡು ತಿಂದ್ರೆ ಕಡಲೆಕಾಯಿ ಬೀಜ ತರ ಮಜಾ ಸಿಗುತ್ತೆ. ಒಂದು ಚಚ್ಚಿ ಕುಟ್ಬೇಕದು, ಕುಟ್ಬಿಟ್ಟು ತೆಗಿಬೇಕು. ಆದರೆ ಹಣ್ಣಾಗಬೇಕದು. ಹಣ್ಣಾಗಿರೋದನ್ನ ನಾವು ಒಣಗಿಸಾದ್ಮೇಲೆ ಈ ಕಡಲೆಕಾಯಿ ಬೀಜ ಥರ ಹಿಂಗೆ ಕೊಡಿದ್ರೆ ಗೋಳಾಗುತ್ತೆ. ಅದರಲ್ಲಿ ಇದರ ಸೀಡ್ ಇರುತ್ತೆ, ಬೀಜ ಇರುತ್ತೆ. ಆ ಬೀಜ ತಿನ್ನೋದು, ಅದೇ ಬಾದಾಮಿ. ರೆಸ್ಟೋರೆಂಟು. ಈ ಫಾಲ್ಸ್ ನೋಡಿ, ಇದು ಫಾಲ್ಸ್ ಇಲ್ಲಿ ಬಿದ್ದರೆ ಇಲ್ಲೇ ಪಾಸ್ ಆಗಿ ಇದನ್ನೆಲ್ಲ ನಾವು ಮೀನುಗಳು ಹಾಕಿದ್ದೀವಿ. ಹಿಂಗೆ ನುಗ್ಗಿ ಹೋಗಿ ಆ ಬ್ರಿಡ್ಜ್ ಒಳಗಡೆ ಸೇರುತ್ತೆ. ಮತ್ತೆ ನೀರು ರೀಸೈಕಲ್ ಆಗುತ್ತೆ. ನೀರು ಎಲ್ಲೂ ವೇಸ್ಟ್ ಆಗಲ್ಲ ನಮಗೆ. ಎಲ್ಲದಕ್ಕೂ ಡ್ರಿಪ್ ಇರಿಗೇಷನ್ ಮಾಡ್ತಿದ್ದೀನಿ. ಒಂದು ಡ್ರಾಪ್ ಕೂಡ ನೀರು ವೇಸ್ಟ್ ಆಗಬಾರ್ದು. ಎಲ್ಲ ಒಂದ್ ಕಡೆ ನೋಡಿ, ಇದೆಲ್ಲ ಡ್ರಿಪ್ ಇರಿಗೇಷನ್. ನಾವು ಗೇಟ್ ಆನ್ ಮಾಡಿದ್ರೆ ಇಲ್ಲೆಲ್ಲ ಅದೇ ಬಂದು ನೀರು ಬಿದ್ದೋಗ್ಬಿಡುತ್ತೆ. ಕೆಲವು ಕಡೆ ಆಗದೆ ಇರೋದ್ ಕಡೆ ಹಂಗೆ ಮಾಡ್ತೀವಿ. ನೀವೇ ನೀರು ಹಾಕ್ಬೇಕಾಗಿಲ್ಲ, ಮರಕ್ಕೆ ಹಾಕೋಗಿಲ್ಲ. ಡ್ರಿಪ್ ಇರಿಗೇಷನ್ ಅಂತ ಮಾಡಿದ್ದೀವಿ. ಎಲ್ಲ ಕಲೆಕ್ಷನ್ಸ್ ಕೊಟ್ಟಿರೋದ್ರಿಂದ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಗಂಟೆ ಹಾಕಿದ್ರಿ, ದೇವಸ್ಥಾನಕ್ಕೆ ಹಾಕ್ತಾರೆ, ಇಲ್ಲಿ ಹಾಕಿದ್ರಿ ಸರ್. ಇದೊಂದು ಏನೋ ಒಂದು ಜನಗಳು ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ಸ್ಟಾರ್ ಬೆಲ್ ಅಂತೀವಿ ಇದನ್ನ. ಸ್ಟಾರ್ ಬೆಲ್. ಏನು ಸ್ಟಾರ್ ಬೆಲ್ಲು? ಎಲ್ಲ ಬರ್ತೀರಾ, ಊಟ ಮಾಡ್ತೀರಾ, ಊಟ ಚೆನ್ನಾಗಿದ್ರೆ ಅಲ್ಲಿ ಹಾಕಿದ್ದೀವಿ ಸರ್. ಹಿಟ್ ದ ಬೆಲ್ ಇಫ್ ಯು ಲೈಕ್ ಅವರ್ ಫುಡ್. ನನ್ನ ಊಟ ನಿಮಗೆ ತೃಪ್ತಿ ಪಡಿಸಿದೆ ಅಂದ್ರೆ ನೀವು ಒಂದು ಬೆಲೆ, 1 ಸ್ಟಾರ್. ತುಂಬಾ ಚೆನ್ನಾಗಿದೆಯಾ, ಹೊಡಿತಾನೆ ಇರಿ 5 ಸ್ಟಾರ್.
ನಿಮ್ಗೇನೋ ಗೊತ್ತಿಲ್ಲ ಅಂದ್ರೆ ನಮ್ಗೆ ಅವಾಗ ಭಯ ಆಗುತ್ತೆ. ಸುಮ್ಮನೆ ಹೋದ್ರೆ ಊಟ ಚೆನ್ನಾಗಿಲ್ಲ ಅಂತ. ದೇವರ ಅನುಗ್ರಹ ಎಲ್ಲರೂ ಹಿಂಗೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ನನ್ನ ಊಟ ಚೆನ್ನಾಗಿದ್ರೆ ಬೆಲ್ ಹೊಡೀರಿ ಅಂತ ಒಂದು ಕ್ಯೂರಿಯಾಸಿಟಿ. ಒಳ್ಳೆ ಕಾನ್ಸೆಪ್ಟ್ ಇದೆ ಅಲ್ವಾ? ಆ ಥರ ಅದಕ್ಕೆ ಸ್ಟಾರ್ ಬೆಲ್ ಅಂತಾರೆ. ಸ್ಟಾರ್ ಬೆಲ್ ಭಾಳ ಚಂದ ಇದೆ ಅದು. ಆ ಥರ ಇದು ಎಲ್ಲ ರೆಸ್ಟೋರೆಂಟ್ ಏರಿಯಾ. ಓಕೆ. ಎಲ್ಲ ಟೀಕ್ ಮರ, ಹೆರಿಟೇಜ್ ಸಿಸ್ಟಮ್. ಹಳೆಯ ಕಾಲದಲ್ಲಿ ಏನು ಮರಗಳು ಉಪಯೋಗಿಸ್ತಿದ್ರು ಆ ಥರ ನಾವು ಪ್ರತಿಯೊಂದು 5 ವರ್ಷ ತಗೊಂಡು ಸರ್, 5 ವರ್ಷ ತಗೊಂಡು ನಾವೆಲ್ಲ ಪ್ರತಿಯೊಂದು ಈ ಮರಗಳೆಲ್ಲ ಮರದ್ದೇ ಸರ್. ಇವೆಲ್ಲ ಹೆರಿಟೇಜ್ ಸಿಸ್ಟಮ್, ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಸರ್. ಓಕೆ. ಇಲ್ಲಿ ಸುಮಾರು ಒಂದು 50 ಜನ ಕೂತ್ಕೋಬೋದಾ? ಮೇಲೇನೆ ಕೂತ್ಕೋಬೋದು? 50 ಜನ ಕೂತ್ಕೊಳ್ಬೋದು ಆರಾಮಾಗಿ. 50 ಜನ ಇಲ್ಲಿ ಕೂತ್ಕೊಳ್ಬೋದು. ಇಲ್ಲ ನಾವು ಇನ್ನೂ ಜಾಸ್ತಿ ಇದ್ದಾರೆ, ಅಲ್ಲಿ ರೌಂಡ್ ಟೇಬಲ್ ಹಾಕ್ಬಿಟ್ಟು ಅಲ್ಲಿ ಮಾಡಿ ಲಾನಲ್ಲಿ ಕೊಟ್ಬಿಟ್ಟು ಓಕೆ. ಅಲ್ಲಿಗೆ ಒಂದು ಸಲಿಗೆ 100-150 ಜನ ಕೂತ್ಕೋಬೋದು. ಇನ್ನೂ ಜಾಸ್ತಿ 500 ಜನಕ್ಕೆ ಮಾಡಬೇಕು ಅಂದರೆ ಆಚೆ ಕಡೆ ಎಲ್ಲಿ ಜಾಗ ಇದೆ ನೋಡಿ, ಕಾರ್ ಪಾರ್ಕಿಂಗಲ್ಲಿ ಕಂಪ್ಲೀಟ್ ಕಾರ್ನೆಲ್ಲ ತೆಗೆದು ಬೇರೆ ಕಡೆ ಹಾಕಿಸಿ ಅಲ್ಲಿ ದೊಡ್ಡ ಪೆಂಡಲ್ ಹಾಕಿಸಿ ನೀವು 1000 ಜನಕ್ಕೂ ಸೇರಿಸ್ಕೋಬೋದು. ಆ ಥರದೊಂದು ವ್ಯವಸ್ಥೆಯಲ್ಲಿ ಮಾಡಿದ್ದೀವಿ. ಆಮೇಲೆ ಪ್ರತಿಯೊಂದು ವಿಶೇಷ ನೋಡಿ, ಇದು ಈ ಹಣ್ಣು ನೋಡಿ, ನ್ಯಾಚುರಲ್ ಹಣ್ಣು ಇದು, ಜಾಕ್ ಫ್ರೂಟು. ಯಾರೋ ನನ್ನ ಕೇಳಿದ್ರೆ ಆರ್ಟಿಫಿಷಿಯಲ್ ಇದು ಅಂದರು. ಅಲ್ಲಪ್ಪ, ನ್ಯಾಚುರಲ್ ಗಿಡ ನಾವಿಟ್ಟಿರೋದು ಅಂತ ಹೇಳಿದೆ ನಾನು. ಜಾಕ್ ಫ್ರೂಟು, ಅರಸಿನ ಹಣ್ಣು ಅಂತ ಅಂತಾರಲ್ಲ. ಇಲ್ಲಿ ಎಲ್ಲ ಫುಡ್ಗಳು ಇಲ್ಲಿ ಜೋಡಿಸ್ಬಿಡ್ತೀವಿ. ಚೆಫಿಂಗ್ ಡಿಶ್ ಅಂತ ಹೇಳ್ತೀವಿ. ಇಲ್ಲಿಂದ ಅಲ್ಲಿವರೆಗೂ ವೆಜಿಟೇಬಲ್ ಇಂದ ಕಟ್ ಫ್ರೂಟ್ಸ್ ಇಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಸೂಪ್ ಇಂದ ಸ್ಟಾರ್ಟ್ ಆಗುತ್ತೆ. ಬಫೆ ಸಿಸ್ಟಮ್, ಯಾರು ಎಷ್ಟು ಬೇಕಾದ್ರೆ ಅಷ್ಟು ಹಾಕೋಬೋದು, ಯಾರು ಬೇಕಾದ್ರೆ ಅಷ್ಟೇ. ಇಲ್ಲಿಂದ ಅಲ್ಲಿವರೆಗೂ ಬಫೆ ಜೋಡಿಸಿರ್ತೀವಿ. ಬಫೆ ಜೋಡಿಸಿದಾಗ ಅದರಲ್ಲೆಲ್ಲ ವೆರೈಟೀಸ್ ಆಫ್ ಫುಡ್ ಇರ್ತದೆ. ಆಮೇಲೆ ನಾನ್ ವೆಜ್ನ ನಾವು ಸಪ್ರೇಟಾಗಿ ಪ್ರಿಫರ್ ಮಾಡ್ತೀವಿ. ಪಾಪ ಅವರ ಒಂದು ಧರ್ಮಕ್ಕೂ ಅವ್ರದ್ದೊಂದು ಆಸೆಗೂ ನಾವು ಪ್ರಯಾರಿಟಿ ಕೊಡಬೇಕು. ಎಲ್ಲ ತೊಗೊಂಡು ಬಂದು ನಾನ್ ವೆಜ್ಗೆ ಇರ್ತೀವಪ್ಪ, ಆಗಲ್ಲ. ಪಾಪ ಅವ್ರವ್ರ ಧರ್ಮ ಅವ್ರವ್ರ ಪಾಲೆಗೆ ನಾವು ಕಸ್ಟಮೈಸ್ ಮಾಡಬೇಕಾಗ್ತದೆ. ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ನಾನ್ ವೆಜ್ನೇ ಸಪ್ರೇಟ್ ಇರ್ತೀವಿ, ವೆಜ್ನೇ ಸಪ್ರೇಟ್ ಇರ್ತೀವಿ. ಪಾಪ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತ ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ಅದು ಕಿಚನ್ ಇದೆ. ಕಿಚನ್ ಇಲ್ಲಿ ಕಿಚನ್ಗೆ ಹತ್ರ ಆಗೋ ಥರ ಇಲ್ಲಿಟ್ಟಿದ್ವಿ. ಮೇಡಮ್, ಎಲ್ಲಿಂದ ಬಂದ್ರಿ? ಮೈಸೂರು ಸರ್. ಮೈಸೂರು. ಹಾಂ, ಹೇಳಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು ಸರ್. ನಾವು ಉಜ್ಜೀವನ್ ಬ್ಯಾಂಕಿಂದ ಬಂದಿದ್ದೀವಿ. ಎಲ್ಲ ಕ್ಲಸ್ಟರಿಂದ ಸೇರಿ ಬ್ರಾಂಚ್ಗಳಿಂದ ತುಂಬ ಜನ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಪ್ರೊಫೆಷನಲ್ ಅಂತ ಅಲ್ಲ, ತುಂಬ ಫ್ರೆಂಡ್ಲಿಯಾಗಿ ಇರೋದು ಕೊಲೀಗ್ಸ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿದೆ ಇಲ್ಲಿ. ಮತ್ತೆ ಊಟ ತಿಂಡಿ, ಬೆಳಿಗ್ಗೆ ಸ್ನ್ಯಾಕ್ಸ್, ಎಲ್ಲ ಚೆನ್ನಾಗಿತ್ತು. ಗೇಮ್ಸ್ ಚೆನ್ನಾಗಿದೆ, ಎನ್ವಿರಾನ್ಮೆಂಟ್ ಚೆನ್ನಾಗಿದೆ, ಸರ್ವಿಸಸ್ ಚೆನ್ನಾಗಿದೆ. ಎಲ್ಲರೂ ರೆಸ್ಪಾಂಡ್ ಮಾಡ್ತಿದ್ದಾರೆ. ನಾವು ಏನಾದರೂ ಕೇಳಿದ್ರೆ ರೆಸ್ಪಾಂಡ್ ಮಾಡ್ತಿದ್ದಾರೆ. ತುಂಬ ಇಷ್ಟ ಆಯ್ತು. ಫುಡ್ ಚೆನ್ನಾಗಿದೆ, ಇಷ್ಟ ಆಯ್ತು. ಎಷ್ಟು ಜನ ನೀವು ಇಲ್ಲಿ ಬಂದಿದ್ದು? ನಾವು 27 ಮೆಂಬರ್ಸ್ ಬಂದಿದ್ದೀವಿ ಟೋಟಲ್. ಹೇಗೆ ಗೊತ್ತಾಯ್ತಿದ್ದು ನಿಮ್ಗೆ ಇಲ್ಲಿ ಇಲ್ಲೇ ಲೋಕಲ್ ಅಲ್ಲಿ ನಮ್ದು ನಂಜನಗೂಡಲ್ಲೂ ಒಂದು ಬ್ರಾಂಚ್ ಇದೆ. ನಂಜನಗೂಡು ಬ್ರಾಂಚ್ ಕಡೆಯಿಂದ ರೆಫರ್ ಮಾಡಿದ್ರು, ಅದಕ್ಕೆ ಅಲ್ಲಿಂದ ಬಂದಿದ್ದೀವಿ. ಊಟ ಹೇಗಿತ್ತು? ಊಟ ತುಂಬಾ ಚೆನ್ನಾಗಿದೆ. ಎಲ್ಲ ನನ್ನ ಪ್ಲೇಟ್ ನೋಡಿ ಗೊತ್ತಾಗುತ್ತೆ ಊಟ ಹೆಂಗಿತ್ತು ಅಂತ. ಸ್ವೀಟು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಕರಾವಳಿ ಹಡಗನ್ನ ಭಾಳ ಚಂದಿದೆ ಸರ್. ಇದು ಯಾರು ಮಾಡಿದ್ರು? ಅದು ಹ್ಯಾಟ್ಸಾಪ್. ಥ್ಯಾಂಕ್ ಯು ಸರ್. ಇದು ದೋಣಿ, ಇದೆಲ್ಲ ಮನುಷ್ಯನಿಗೊಂದು ಖುಷಿ ಕೊಡ್ತದೆ. ಬರೀ ಮಣ್ಣು ಇದು ನೋಡೋ ಬದಲು ಈ ಥರದ್ದೇನದು ವಿಶೇಷಗಳು. ಇದು ದೋಣಿ ಮರದಲ್ಲಿ ಮಾಡಿಸಿದ್ದೀವಿ. ಅದಕ್ಕೆ ಯೂಸ್ ಮಾಡೋವಂಥದ್ದು 2 ಇದನ್ನು ಕೂಡ ಇಟ್ಟಿದ್ದೀವಿ. ಏನು ಚೆನ್ನಾಗಿ ಕಾಣಿಸ್ಲಿ ಜನಗಳಿಗೆ ಬಂದಾಗ ಹೋದಾಗ. ಆ ಕಣ್ಣಿಗೇನೋ ಒಂದು ಮಾಡ್ತಾರೆ, ಸೆಲ್ಫಿ ಪಾಯಿಂಟ್ ಥರ ಯೂಸ್ ಮಾಡ್ಕೊಳ್ತಾರೆ. ಅದಕ್ಕೆ ಮಾಡಲಿ ಅಂತೇಳಿ ನಾನು ಇದನ್ನು ದೋಣಿ ಮಾಡಿಟ್ಟಿದ್ದೀನಿ. ಅಲ್ಲ, ಇದನ್ನ ಹೇಳಿ ನೀವು ಮಾಡಿಸಿದ್ರ ಅಥವಾ ಎಲ್ಲರ ಪೀಸ್ ರೆಡಿ ಇತ್ತು ತಂದ್ರ ನೀವು? ಇಲ್ಲ, ನಾವು ಹೇಳಿ ಮಾಡಿಸ್ತೋ ಸರ್. ಪ್ರತಿಯೊಂದು ನಾನು ಕೈ ಜೋಡಿಸಿದ್ದೀನಿ. ನನ್ನ ಮಗನ ಕ್ರಿಯೇಟಿವಿಟಿ ಇದೆ. ಅವನಿಗೆ 23-24 ವರ್ಷ. ಅವನಿಗೆ ಬಿಸ್ನೆಸ್ ಮೈಂಡ್ ಅಲ್ವಾ. ಪ್ರತಿಯೊಂದು ಒಂದು ಪೆನ್ ತಗೊಂಡು ಸ್ಕೆಚ್ ಮಾಡಿ ಹಿಂಗಿರಬೇಕು, ಈ ಜಾಗದಲ್ಲಿ ಇರಬೇಕು ಅಂತ 90% ಕಾಂಟ್ರಿಬ್ಯೂಷನ್ ಅವನದಿದೆ. ಗ್ರೀನ್ ಕಾಂಟ್ರಿಬ್ಯೂಷನ್ ನನ್ನ ಹತ್ರ ಇದೆ. ಇಬ್ಬರು ಒಂದು ಕೊಲಾಬ್ರೇಷನ್ನು. ಇಬ್ಬರು ಕೊಲಾಬ್ರೇಷನಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದು ಬೇಕಪ್ಪ, ಇದು ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಲ್ಲಿ ಬಂಡೆ ಇಟ್ಟಿದ್ದೀವಿ, ಬಂಡೆಯಲ್ಲಿ ಕೂತ್ಕೋತಾರೆ. ಬಂಡೆ ಅಲ್ಲಿ ಇರಲಿಲ್ಲ, ನಾವು ತೊಗೊಂಡು ಬಂದು ಪ್ಲೇಸ್ ಮಾಡಿ ಇಟ್ಟಿದ್ದೀವಿ. ಬಂಡೆ ನಾವೇ ತಗೊಂಬಂದಿಲ್ಲ, ಬಂಡೆ ಮೇಲೆ ಕೂತ್ಕೊಳ್ತಾರೆ ಅಂತ ಹೇಳಿ. ಅದು ಮೂಸಂಬಿ ಗಿಡ.
ಅದನ್ನು ಮಾಡಿದ್ವಿ. ಹಣ್ಣುಗಳ ಜೊತೆಗೆ ನಮ್ಮ ಜಾಗಗಳನ್ನ ಉಪಯೋಗ ಮಾಡ್ಕೊಂಡು ಯಾವ ಹಣ್ಣುಗಳು ತೊಂದರೆ ಆಗ್ತದೆ ನಾವು ಮಾಡ್ಕೊಂಡು ಬಂದಿದ್ದೀವಿ. ಓಕೆ. ತುಂಬ ವೆರೈಟೀಸ್ ಫ್ರೂಟ್ಸ್ ಆ ಕಡೆ ಇದೆ. ಅಲ್ಲಿ ನಿಮಗೆ ರಾಮಫಲ ಅಂತ ಕೇಳಿದ್ದೀರಾ ನೀವು? ಎಷ್ಟೋ ಜನ ರಾಮಫಲ ಏನು ಅಂತ ಗೊತ್ತೇ ಇಲ್ಲ. ಆಮೇಲೆ ಇದು ಯಾವುದು ಸಪೋಟ ಇದೆ, ಆಮೇಲೆ ಬಿಲ್ಪತ್ರೆ ಗಿಡ ಇದೆ, ಇದು ನಿಮಗೆ ಬೆಡ್ ಫ್ರೂಟ್ ಅಂತ ಬರ್ತದಲ್ಲ ಅದಿದೆ, ಆಮೇಲೆ ಅವಕಾಡೋ ಅಂತ ಏನೋ ಹೇಳ್ತಾರೆ ಅದನ್ನ, ಅದಿದೆ. ತುಂಬಾ ಫ್ರೂಟ್ಸ್ಗಳು ಆ ಕಡೆ ಇದೆ ಸರ್. ಓಕೆ ಓಕೆ. ಸೊ ಅದನ್ನು ಇಲ್ಲಿ ಸುತ್ತಾಡಿ ಅವ್ರು ನೋಡಬಹುದು, ಇಲ್ಲ ನೀವು ಇರ್ತೀರಿ ಅದ್ರ ಬಗ್ಗೆ ಅವರು ತಿಳ್ಕೋಬಹುದು. ಅವ್ರು ಏನಾದರೂ ಕೃಷಿ ಮಾಡ್ತೀನಿ ಇಂಥದ್ದು ಮರಗಳು ಬೇಕಂದ್ರೆ ಅದರ ಮಾಹಿತಿ ನೀವು ಕೊಡ್ತೀರಿ? ಕೊಡ್ತೀವಿ ಅಲ್ವಾ ಸರ್? ವಿತೌಟ್ ಕಾಸ್ಟ್ ಕೊಡ್ತೀನಿ. ನನಗೆ ಅಗ್ರಿಕಲ್ಚರ್ ಅವರು ಮಧ್ಯರಾತ್ರಿ ಫೋನ್ ಮಾಡಿ ಸರ್ ಈ ತರ ಮಾಡ್ತೀನಿ ನಾನು ಅನ್ನೋದಾದ್ರೆ ನಿರ್ವಂಚನೆಯಿಂದ ಅವ್ರಿಗೇನ್ ಬೇಕೋ ನಾನು ಸಪೋರ್ಟ್ ಮಾಡ್ತೀನಿ. ಗ್ರೀನ್ ಮಾಡೋರಿಗೆ ತುಂಬಾ ಜನ ಈ ಹೊಸದಾಗಿ ಬರ್ತಾ ಇದಾರೆ ಸರ್. ಸ್ಟಾರ್ಟ್ಅಪ್ ಹುಡುಗರು ಇತ್ತಿತ್ತಲಾಗಿ ಒಂದು ಅರ್ಧ ಎಕರೆ 1 ಎಕರೆ ತಗೊಂಡು ಮಾಡ್ಬೇಕಂತ ಮಾಡಿದ್ರೆ ಗೈಡೆನ್ಸ್ ಬಹಳ ಹೇಳ್ತೀನಿ ನಾನು, ಅಲ್ವಾ? ಒಂದು ಕೆಲಸ ಮಾಡಿ, ನೀವು ಯಾರ ಸುತ್ತಮುತ್ತ ಪ್ರಭಾಕರ್ ಸರ್ ಹಿಡ್ಕೊಂಡ್ಬಿಡ್ರಿ, ಒಂದ್ ದಿವ್ಸ ಬಂದು ರೆಸಾರ್ಟ್ ಅಲ್ಲಿ ಇದ್ದಂಗೂ ಆಗುತ್ತೆ ಮತ್ತು ಮಾಹಿತಿ ಸಿಗುತ್ತೆ. ಮತ್ತು ಮರ ಎಲ್ಲೆಲ್ಲಿ ತರಿಸ್ಬೇಕು, ಎಂತ ಮರ ತರಿಸ್ಬೇಕು, ಕಾಸ್ಟ್ ಎಷ್ಟಾಗುತ್ತೆ, ಹೆಂಗ್ ಬೆಳೆಸ್ಬೇಕು, ಎಲ್ಲ ಮಾಹಿತಿನೂ ಕೊಟ್ಬಿಡ್ತಾರೆ ಸರ್. ಹೌದು ಅಲ್ವಾ? ವಿತ್ ಪ್ಲೆಜರ್, ಖುಷಿಯಿಂದ ಕೊಡ್ತೀನಿ. ಖುಷಿಯಿಂದ. ಮತ್ತೆ ಇನ್ನೇನ್ ಬೇಕು? ₹1 ನನಗೆ ದುಡ್ಡು ಕೊಡೋದು ಬೇಡ. ಮಧ್ಯರಾತ್ರಿ ಫೋನ್ ಮಾಡಿ ಸರ್ ಇದಕ್ಕೆ ಯಾವ ಗೊಬ್ಬರ ಹಾಕ್ಬೇಕು, ಯಾವ ಔಷಧಿ ಹೊಡಿಬೇಕು, ನಾನು ಅದನ್ನ ಹೇಳ್ಕೊಡ್ತೀನಿ. ಯಾಕಂದ್ರೆ ಪ್ರತಿಯೊಂದು ನಾವು ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡ್ಬೇಕು. ಒಂದು ಕಸ ಹೊಡೆದ್ರು ಪ್ರೀತಿಯಿಂದ ಮಾಡ್ಬೇಕು. ಅದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಂಡು ಮಾಡ್ತೀನಿ ಸರ್. ಇದು ವಾಕಿಂಗ್ ಸ್ಟ್ರೀಟ್ ಅಂತ. ಇದಾ ವಾಕಿಂಗ್ ಸ್ಟ್ರೀಟ್ ಅಂತ ಅಂದ್ರೆ ಏಜ್ ಆಗಿರೋರು ಪ್ರತಿಯೊಬ್ಬರು ವಾಕಿಂಗ್ ಮಾಡ್ತಾ 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 ಅವ್ರಿಗೆ ಕಣ್ಣು ತಂಪಾಗಿರ್ಬೇಕು, ಎಲ್ಲೋ ರೆಸ್ಟ್ ಮಾಡ್ಬೇಕು. ಆಟ ನೋಟ ಕೂಟ ಅನ್ನೋದು ನನ್ನೊಂದು ಕಾನ್ಸೆಪ್ಟ್. ಆಟ ನೋಟ ಕೂಟ. ಆಟ ಇದೆ, ಅಲ್ಲಿ ಗೇಮ್ಸ್ ಅದೆಲ್ಲ ತೋರಿಸ್ಕೊಂಡು ಬರ್ತೀನಿ. ಇಲ್ಲ ಪ್ರಾಣಿಗಳಿದಾವೆ, ನೋಟ ಇದು ನೋಟ. ಆಮೇಲೆ ನಾನು ಗಮನಿಸ್ತಾ ಇದ್ದೆ ಬೇರೆ ವೆರೈಟಿ ಇದಾವೆ. ಇವನು ಕೂಡ ನಮ್ಮ ಇಂಡಿಯನ್ ಅಂತ ಅನಿಸ್ತಿಲ್ಲ. ಇವು ಇಲ್ಲ, ಪ್ರತಿಯೊಂದು ಫಾರಿನರ್ಸ್ ನಾವು ಇದು ಗೂಸ್ ಅಂತ ಹೇಳ್ತಾರೆ. ಗೂಸ್ ಅಂತ ಹೇಳ್ತಾರೆ. ಈ ಗೂಸು ಪ್ರತಿಯೊಂದು ಫಾರಿನ್ ಇಂದ ಅದಕ್ಕಾದಂತ ಒಂದು ಸರ್ಟಿಫಿಕೇಟ್ಸ್ ಎಲ್ಲ ತಗೊಂಡು ಬಂದು ನಾವು ಇಲ್ಲಿ ಇಟ್ಟಿರ್ತೀವಿ. ಅಂದ್ರೆ ಈ ವಾತಾವರಣ ಬದಲಾದ್ರೆ ಅದಕ್ಕೇನು ತೊಂದರೆ ಇಲ್ವಾ? ಇಲ್ಲ, ನಾವು ಗೈಡ್ ಮಾಡ್ತೀವಿ. ಇದಕ್ಕೆ ವೆಟರ್ನರಿ ಡಾಕ್ಟರ್ಸ್ ಇರ್ತಾರೆ. ಈ ವಾತಾವರಣಕ್ಕೆ ಯಾವುದು ಸೂಟ್ ಆಗತ್ತೆ ಅಂತ ಹೇಳ್ತೀವಲ್ಲ, ಅದು ತಂದು ಮಾಡ್ತೀವಿ. ಹೌದಾ? ಹೌದೌದು. ಆ ಪ್ರಾಣಿ ಕೂಡ ವೆದರ್ಗೆ ಸೆಟ್ ಆಗ್ಬೇಕಲ್ವಾ? ನೋಡಿ, ಅವು ಎಲ್ಲಿ ಕಾಣಿಸೋದೇ ಇಲ್ಲ. ಫಸ್ಟ್ ಟೈಮ್ ನಾನು ನೋಡಿದ್ದೆ ಇವನ್ನ. ಇಲ್ಲ, ಗೂಸು ಕೆಲವರು ತುಂಬಾ ಇಷ್ಟಪಡ್ತಾರೆ. ಇರಬೇಕು ಪ್ರಾಣಿಗಳಿದ್ರೆ ಒಂಥರ ಬಂದವರಿಗೆ ಬಹಳ ಖುಷಿ ಪಡ್ತದೆ. ಒಂದೇ ತರ ಕಾಂಕ್ರೀಟಲ್ಲೇ ಜೀವನ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ತರ ನಾನು ಕೆಲವು ಪ್ರಾಣಿಗಳನ್ನ ತಂದಿಟ್ಟಿದ್ದೀನಿ, ಪ್ರಾಣಿಗಳನ್ನ ತಂದಿಟ್ಟಿದ್ದೀನಿ. ಹಾಗೆ ನೋಡಿ, ಇದು ವಾಕಿಂಗ್ ಸ್ಟ್ರೀಟ್ ಅಂತ. ನಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ ತುಂಬಾ ವೆರೈಟೀಸ್ ಸಿಗುತ್ತೆ. ತುಂಬಾ ನೋಡೋದಕ್ಕೆ ಸಣ್ಣ ಪುಟ್ಟ ಪ್ರಾಣಿಗಳು, ಪಕ್ಷಿಗಳು ಇವೆಲ್ಲ ಸಿಗುತ್ತೆ. ಮತ್ತು ಕೂಟ ಅಂತ ಅಂದರೆ ಜನಗಳೆಲ್ಲ ಸೇರ್ಕೊಂಡು ಆಟಗಳಾಡ್ತಾರೆ. ಆಮೇಲೆ ಇದು ಗೇಮ್ಸ್ ಇದೆ ಅಲ್ಲಿ ನೋಡಿ. ಇದು ಗಾಸಿಪ್ ನೆಸ್ಟ್ ಅಂತ. ಗಾಸಿಪ್ ನೆಸ್ಟ್ ಅಂದರೆ ಗುಸುಗುಸು ಮಾತಾಡ್ಕೊಳ್ಳೋದಕ್ಕೆ ಒಂದು ಜಾಗ. ಮಾತಾಡ್ಕೊಳ್ಳೋಕೆ ಒಂದು ಜಾಗ. ಲವರ್ಸ್ ಇರ್ತಾರೋ ಅಥವಾ ಯಾರೋ ಏಜ್ಡ್ ಪೀಪಲ್ಸ್ ಇರ್ತಾರೆ, ಅವ್ರಿಗೆಲ್ಲ ಅವ್ರಿಗೆ ನ್ಯೂಸ್ ಪೇಪರ್ ಓದಬೇಕು, ಕಾಫಿ ಟೀ ಕುಡಿಬೇಕು ಒಂದು ತಂಪಾದ ಜಾಗದಲ್ಲಿ ಅಂತ ಬನ್ನಿ ತೋರಿಸ್ತೀನಿ. ಗುಸು ಮಾತಾಡ್ಕೊಳ್ಳೋ ಜಾಗ ಇದೆ. ಅದನ್ನೇ ಹಾಕ್ಬೇಕಾಗಿತ್ತು ಬೋರ್ಡ್ ನೀವು. ಚೆನ್ನಾಗಿದೆ. ಏನ್ ಮರ ಸರ್ ಇದು? ಸರ್ ಇದು ನೋಡಿ, ಅಂಜೂರ ಮರ. ಅಂಜೂರ, ಫಿಗ್ ಅಂತೀವಿ ಇಂಗ್ಲಿಷಲ್ಲಿ. ಅಂಜೂರ ಮರ. ಇದೊಂದು ಹಾಕಿ ಒಂದು 15 ವರ್ಷ ಆಯ್ತು. ಇಲ್ಲಿ ಏನು ಈಗ ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ ಅಂದ್ರೆ ನೋಡಿ, ಏಜ್ ಆಗಿರೋ ಪೀಪಲ್ಲು ಅಥವಾ ಯಾರೋ ಲವರ್ಸು ಕೂತ್ಕೊಳ್ಳಿ ಸರ್. ಓಕೆ, ಬನ್ನಿ ನಾವು ಒಂಚೂರು ಏನೋ ಗುಸುಗುಸು ಮಾತಾಡುವ. ಬಟ್ ಗುಸುಗುಸು ಅಂದ್ರೆ ಕ್ಯಾಮ್ರಾ ಇದೆ ನಮ್ದು. ನೀವೆಲ್ಲ ಪಬ್ಲಿಕ್ ತೋರಿಸ್ತೀರ. ಇದು ಈ ತರ ಇರುತ್ತೆ. ಇಲ್ಲಿ ನ್ಯೂಸ್ ಪೇಪರ್ ಓದ್ತಾ, ಒಂದು ಕಾಫಿ ತಗೊಂಡು, ಒಂದು ಸೂಪ್ ತಗೊಂಡು ಕುಡಿತಾ ಇದ್ರೆ ಈ ತಂಪೊತ್ತಲ್ಲಿ ಎಷ್ಟು ಆಹ್ಲಾದಕರವಾಗಿರ್ತದೆ ಅಂತ ಜೀವನ. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಎಲ್ಲ ಕಷ್ಟಗಳು, ಟೆನ್ಷನ್ಗಳೆಲ್ಲ ಇಲ್ಲಿ ಮರಿಬೋದು. ಅದಕ್ಕೆ ಇದನ್ನ ಗುಸುಗುಸು ಅಂದ್ರೆ ಇಬ್ಬರೇ ಕೂತ್ಕೊಂಡು ಮಾತಾಡೋದು ಏನಾದರೂ ಇದ್ರೆ ಮಾತಾಡ್ಬೋದು, ಕಾಫಿ ಟೀ ಕುಡಿಬೋದು, ಸೂಪ್ ಕುಡಿಬೋದು, ರಿಲ್ಯಾಕ್ಸ್ ಆಗ್ಬೋದು. ಒಂದು ಎರಡನೇದು, ಇಲ್ಲಿ ಲೈಬ್ರರಿ ಮಾಡ್ತಾ ಇದ್ದೀನಿ. ಹೌದಾ? ಮಿನಿ ಲೈಬ್ರರಿ. ಏನು ಎಷ್ಟು ಇರೋದಿಲ್ಲ, ಇಂಪಾರ್ಟೆಂಟ್ ಒಂದು 50 ಬುಕ್ಸ್ ಇರ್ತೀನಿ. ಬೇಜಾರಾಯ್ತು ಈಗ ಬಂದು ಕೂತ್ಕೊಂಡು ಬುಕ್ ಕೂತ್ಕೊಳ್ಳಿ. ಅಂದ್ರೆ
ಮೌನವಾಗಿರ್ತದಲ್ಲ, ಮೌನಕ್ಕೂ ಮಾತಿದೆ. ಹಾಂ ಮೌನವಾಗಿದ್ದಷ್ಟು ನಾವು ಅದು ಎಲ್ಲೋ ಪ್ರಶಾಂತತೆ ಇರ್ತದೆ. ಮೌನವಾಗಿರಬೇಕು ಮನುಷ್ಯ. ಆ ಮೌನವಾಗಿದ್ದಾಗ ಅವನಿಗೆ ದೊಡ್ಡ ಸಂಗಾತಿ ಅಂದರೆ ಬುಕ್ಸ್ ಆಗಿರಬೇಕು. ಯಾಕೆ ಅಂತ ಅಂದರೆ ಒಂದು ಕವಿ ಸತ್ತರೆ ಲೈಬ್ರರಿ ಸುಟ್ಟಂಗೆ. ಅಂದರೆ ಆ ಕವಿತ್ವಕ್ಕೆ ನಿಮಗೆ ನಿಮ್ಮ ಮೆಡಿಟೇಷನ್ ಅಂತೀರ. ಮೊದಲು ಮೆಡಿಟೇಷನ್ ಇರಲಿಲ್ಲ, ಬುಕ್ ಓದೋದೇ ನಮಗೆ ಮೆಡಿಟೇಷನ್ ಇತ್ತು. ಈಗ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇರಲಿಲ್ಲ. ಈಗ ಏನೋ ಯೋಚನೆ ಮಾಡಿ ಮೊಬೈಲ್ ನೋಡ್ಕೊಂಡು ನಿದ್ದೆ ಮಾಡ್ತೀರಾ, ಅದು ರೇಸ್ ಎಲ್ಲ ನಮ್ಮ ಮೇಲೆ ಬೀಳ್ತದೆ. ನೀವು ಬುಕ್ ಓದೋ ಅಭ್ಯಾಸ ಇಟ್ಕೊಳ್ಳಿ. ಒಳ್ಳೊಳ್ಳೆ ಬುಕ್ ಇದೆ, ತೊಗೊಳ್ಳಿ. ನಿಮ್ಗೆ ಇಷ್ಟವಾದ ಬುಕ್ಗಳು ತೊಗೊಳ್ಳಿ, ಅದನ್ನು ತೊಗೊಂಡು ಓದಿ. ಓದ್ತಾ ನಿದ್ದೆ ಆಗಿ ಬರಲ್ಲ, ನಾನು ನೋಡ್ತೀನಿ. ಪ್ರತಿಯೊಂದು ಅದು ಅಭ್ಯಾಸ ಬೆಳೆಸ್ಕೊಳ್ಳಿ. ಈಗ ನಿಮಗೆ ಇಷ್ಟು ಕೆಲಸಗಳ ಬ್ಯುಸಿ ಮಧ್ಯೆಯಲ್ಲಿ ಓದೋ ಅಭ್ಯಾಸ ಇದೆಯಾ ನಿಮಗೆ? ಸರ್ ತುಂಬ ಇತ್ತು. ಎಲ್ಲೋದ್ರೂ ಬುಕ್ ಇಟ್ಕೊಳ್ತಾ ಇದ್ದೆ. ಈಗ ಸ್ವಲ್ಪ ಒತ್ತಡ ಇದೆ, ಕಮ್ಮಿ ಮಾಡಿದ್ದೀನಿ, ನಿಲ್ಲಿಸಿಲ್ಲ. ಇವತ್ತು ಯಾವುದಾದ್ರೂ ಒಂದು ಬುಕ್ ಕೊಟ್ಟರೆ ಓದ್ತಾ ಇರ್ತೀನಿ. ರಾಜ್ಕುಮಾರ್ ಸ್ಟೋರಿ, ವಿಷ್ಣುವರ್ಧನ್ ಸ್ಟೋರಿ, ಪ್ರಪಂಚದ ಸ್ಟೋರಿ ನೋಡ್ತಾ ಇರ್ತೀನಿ. ಇದು ಮರ ಎಷ್ಟು ವರ್ಷದ ಸರ್? ಸರ್ ಒಂದು 15 ವರ್ಷದ ಮರ. ನೋಡಿ ಹಣ್ಣು ನಿಮಗೆ ತೋರಿಸ್ತೀನಿ. ಇದು ಅಂಜೂರ ಅಂತ ನೋಡಿ, ಇದು ಅಂಜೂರ. ಇದನ್ನೇ ಕಾಯಿ ಇದ್ದಂಗೆ ಕಟ್ ಮಾಡಿ ಇದರಲ್ಲಿ ಏನು ಬೆಲ್ಲದ ರಸದಲ್ಲಿ ಸುಮಾರು ದಿವಸ ಇಟ್ಟು ಅದನ್ನು ಒಣಗಿಸಿ ಕೊಡ್ತಾರೆ. ಅದು ಅಂಜೂರ, ಫಿಗ್ ಅಂತಾರೆ. ಇದು ಬೇಕಾದ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಣ್ಣು. ನೋಡಿ ಈ ಥರ ಇರುತ್ತೆ. ನೀವೇನಿಲ್ಲ, ತೊಳೆದೇ ತಿನ್ಬೋದು. ಸರ್ ಇದು ಮಾರ್ಕೆಟಲ್ಲಿ 1,000 ರೂಪಾಯಿ ಕೆಜಿ ಸರ್? ಇದೆ ಸರ್, ಇದೆ ಸರ್. 1,000 ಫ್ರೀ ಕೊಡ್ತೀನಲ್ಲ ಸರ್. ಸರ್ ಇದಕ್ಕೆಲ್ಲ ದುಡ್ಡು ಮಾಡೋ ಮನಸ್ಸಿದ್ರೆ ನಾನು ಮುಟ್ಸೋದೇ ಇಲ್ಲ ಸರ್. ಎಲ್ಲಿ ಬೇಕಾದ್ರೆ ತೊಗೊಳ್ಳಿ. ಇನ್ನೂ ಸ್ವಲ್ಪ ದಿವಸ ಆಯಿತು ಅಂದರೆ ಇದೆ ನೋಡಿ, ಈ ಹಣ್ಣು ತೊಗೋತೀನಿ. ರೀ ಹಬ್ಬ ಚೆನ್ನಾಗಿದೆ. ವಾವ್, ಅಂಜೂರ. ಇನ್ನೊಂದು ವಾರ ಹೋದ್ರೆ ಇನ್ನೂ ಹಣ್ಣಾಗ್ಬಿಟ್ಟಿರ್ತದೆ. ಸ್ವಲ್ಪ ಇರ್ತದೆ. ಅಲ್ಲ, ನಿಮ್ಮ ಇದರಲ್ಲಿ ಹಿಂಗೆ ಓಡಾಡ್ಕೊಂಡು ತಿನ್ಕೊಂತ ಇದ್ದಾರೆ. ನಿಮ್ಮ ಊಟನೂ ಬೇಡ, ಟಿಫನ್ ಬೇಡ ಅನ್ಸುತ್ತೆ. ತುಂಬಾ ಹಣ್ಣುಗಳಿದೆಯಾ? ತುಂಬಾ ಹಣ್ಣುಗಳಿದೆ ಇಲ್ಲಿ. ಇದು ಯಾವ ರೆಸಾರ್ಟ್ ಅಲ್ಲಿ ಸಿಗ್ಲಾರ್ದು ಸ್ಪೆಷಾಲಿಟಿ ಸರ್ ನಿಮ್ಮ ಹತ್ರ? ಹೌದು ಸರ್. ಆಮೇಲೆ ಇದು ಬೆಡ್ ಫ್ರೂಟು ಸರ್. ಇದು ಕೇರಳದಲ್ಲಿ ಬೆಳೀತದೆ. ಬೆಡ್ ಫ್ರೂಟ್ ಅಂತ ಅಂದ್ರೆ ಈ ಹಲಸಿನ ಮರ ಥರ ಊಟಕ್ಕೆ ಅಡುಗೆ ಮಾಡೋಕ್ಕೆ ಕತ್ತರಿಸಿ ಹಾಕೋತಾರೆ. ಇದು ಬೆಡ್ ಫ್ರೂಟು. ಓಕೆ. ಇದು ಕೇರಳ ಚೆರಿ. ಹತ್ರ. ವಾವ್ ಸರ್, ಇದು ನೀವು ತರಿಸಿ ಹಾಕಿರೋದ ಅಥವಾ ಬೀಜ ಹಾಕಿರೋದ? ಏನು ಗಿಡ ತರಿಸಿ ಹುಡ್ಕೋದು. ಯಾರು ಚೆನ್ನಾಗಿ ನರ್ಸರಿಗಳಿರ್ತಾರೆ, ಯಾರು ಇದ್ರ ಬಗ್ಗೆ ತೋಟಗಾರಿಕೆ ಇಲಾಖೆಲ್ಲ ಯಾರು ಚೆನ್ನಾಗಿ ಗೊತ್ತಿರ್ತಾರೆ, ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ತೀನಿ ನಾನು. ಇವ್ನು ಕಂಡ್ಕೊಂಡು ಅವ್ರಿಗೆ ನನ್ನ ಆಸೆಗಳು ತೋರಿಸೋದು. ಅವ್ರು ಇಲ್ಲಿದೆ ಅಲ್ಲಿದೆ ಅಂತ ಹುಡುಕಿದ್ರೆ ತಗೊಂಬಂದು ಹಾಕೋದು. ಇದೆಲ್ಲ 15 ವರ್ಷದ ಮರ ಸರ್. ತುಂಬ ನಾವು ಶ್ರಮ ಪಟ್ಟಿದ್ದೀವಿ. ಗಿಡ ಹಾಕೋದು ದೊಡ್ಡದಲ್ಲ, ಅದಕ್ಕೆ ಜೀವನ ಕೊಡೋದು ದೊಡ್ಡದು. ಯಾಕೆ ಅಂತ ಹೇಳ್ತೀನಿ. ಎಲ್ಲರೂ ನಾವು ಹಿಂಗೆ ಮಾಡೋಕ್ಕಾಗಲ್ಲ ಸರ್. ಇಷ್ಟು ಜಾಗ ನಮಗಿರಲ್ಲ, ಇಷ್ಟು ಕನಸುಗಳು ನಮಗೆ ಗೊತ್ತಿಲ್ಲ. ಇವೆಲ್ಲ ಗೊತ್ತಿದ್ದು ನಮಗಾಗಿ ಒಂದು ಸಣ್ಣ ಅಮೌಂಟಲ್ಲಿ ನಮಗಿದನ್ನು ಒದಗಿಸಿದಿರಲ್ಲ. ಅದಕ್ಕೋಸ್ಕರ ಹ್ಯಾಟ್ಸ್ ಆಫ್ ಗೆಳೆಯರೇ. ಮಿಸ್ ಮಾಡಬೇಡಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸುಮಾರು ರೆಸಾರ್ಟ್ಗಳು ನಾನು ಹೋಗಿರ್ತೀನಿ, ನೀವು ಹೋಗಿರ್ತೀರಿ ಅಲ್ವಾ? ಬಟ್ ಇಲ್ಲಿ ಬಂದ ನಿಮ್ಗೆ ಆಗೋ ಫೀಲು ಏನಂತಂದರೆ, ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು ಬನ್ನಿ. ಅವ್ರಿಗೆ ಇವತ್ತಿನವರೆಗೆ ಹಣ್ಣು ಎಲ್ಲಿಂದ ಬರುತ್ತೆ ಅಂದರೆ ಬರೀ ಫ್ರಿಜ್ ಅಂತ ಹೇಳ್ಬಿಡ್ತಾರೆ ಇವತ್ತಿನ ಹುಡುಗರು. ಫ್ರಿಜ್ ತೆಗಿತೀವಿ ಅಲ್ಲಿ ಹಣ್ಣು ಅಂದರೆ ಆ ಮಟ್ಟಿಗೆ ಇಲ್ಲ, ಹೋಗಿ ಎಲ್ಲೋ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಆ ಮರ ನೋಡಿರಲ್ಲ, ಅದು ಎಷ್ಟು ಇದು ನೋಡಿದರೆ ಅದು ಎಂಥ ಆನಂದ ಆಗ್ತದೆ ಸರ್. ಒಂದು ಮರ ನಮಗೆ ಪೂರ ರೆಡ್ ಆಗ್ಬಿಡುತ್ತೆ ಸರ್. ಇದು ಇನ್ನೊಂದು ವಾರ ಹೋದ್ರೆ ಇಷ್ಟು ಹಣ್ಣಾಗ್ಬಿಡುತ್ತೆ. ಹಣ್ಣು ನೋಡಿ, ಇವೆಲ್ಲ ನಿಮಗೆ ಯಾವ ಥರ ಇರುತ್ತೆ. ಇರ್ಲಿ ಇದೆಲ್ಲ ನೋಡಿ ಸರ್, 400 ರೂಪಾಯಿ 1000 ರೂಪಾಯಿ ಇದೆ ಕೆಜಿ ಫ್ರೀ ಕೊಡ್ತೀನಿ. ಇದನ್ನ ನೋಡಿ, ಇಲ್ಲಿ ಅಲ್ಲ, ಮುಖ್ಯವಾಗಿ ಜ್ಞಾನ ಬರುತ್ತೆ, ಖುಷಿ ಆಗುತ್ತೆ ಸರ್. ನಿಮ್ಮ ಹೊಲದಲ್ಲಿ ನಿಮ್ಮ ಅಥವಾ ಯಾರು ಇದ್ದೇ ಇರ್ತವ, ಕಲ್ಪನೆ ಬರಲ್ಲ ಅವ್ರಿಗೆ. ನೋಡಿ ಇಂಥದ್ದೊಂದು ಮರದಿಂದ ಆಮೇಲೆ ಕೆಳಗಡೆ ಹಿಂಗೆ ಮಾಡಿದಿರಲ್ಲ, ಇದು ದೊಡ್ಡ ಕ್ರಿಯೇಟಿವಿಟಿ ಇದು. ಇದು ಸುಮ್ಮನೆ ಬಿಡ್ಬೋದಾಗಿತ್ತು. 2 ಚೇರ್ ಹಾಕಿ ನೀವು ನೋಡಕ್ಕೊಂದು ಏನೋ ಕಟ್ಟೆ ಕಟ್ಟಿದಿರಿ, ಇಲ್ಲೊಂದು ಏನೋ ಇದನ್ನ ಮಾಡಿದಿರಿ. ಪ್ರಶಾಂತತೆ, ಎಲ್ಲೋದ್ರೂ ಪ್ರಶಾಂತತೆ ಬೇಕು. ಶುಭ್ರವಾಗಿ ಕ್ಲೀನ್ ಇಟ್ಕೊಳ್ಬೇಕು. ಎಂಥ ಮನುಷ್ಯನಿಗೂ ಮನಸ್ಸು ಹಗುರ ಆಗ್ತದೆ. ಮಾಡಬೇಕಷ್ಟೇ. ಹಾಗಾಗಿ ನಿಮ್ಮ ಗುಸುಗುಸು ಪಾಯಿಂಟ್ ಇದೆಯಲ್ಲ, ಬಂದಾಗ ನೀವು ಗುಸುಗುಸು ಪಾಯಿಂಟಲ್ಲಿ ಕೂತು ಇದನ್ನು ಎಂಜಾಯ್ ಮಾಡಿ. ಇದನ್ನು ಮಾಡೋಕ್ಕಾದ್ರೂ ನೀವು ಇಲ್ಲಿಗೆ ಬರಬೇಕು. ಅದ್ಭುತವಾಗಿದೆ. ಆಮೇಲೆ ನಮ್ಮ ವಿಡಿಯೋದಲ್ಲಿ ನೋಡಿ ತೃಪ್ತಿ ಹೊಂದಬೇಡಿ, ಯಾಕಂದರೆ ಇಲ್ಲಿ ಆಗೋ ಫೀಲೇ ಬೇರೆ. ನಿಮಗೆ ಇಲ್ಲಿ ಆಗೋ ಫೀಲೇ ಬೇರೆ, ಅದ್ಭುತವಾಗಿರುತ್ತೆ. ಬನ್ನಿ. ನೆಕ್ಸ್ಟ್ ಸರ್,
ಸರ್ ಇದು ಮಕ್ಕಳ ಗೇಮ್ ಇದೆ. ಮಕ್ಕಳ ಗೇಮು. ನಾನು ವಾಕ್ಯ ಆಟ ನೋಟ ಕೂಟ ಅಂತ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಪೂರಕವಾಗಿ ನಿಮ್ಮ ಹತ್ರ ಎಲ್ಲ ಮಾತಾಡ್ತಾ ಇದ್ದೀನಿ ನಾನು. ನೋಡಿ ಸರ್, ಇದು ಕಿಡ್ಸ್ ಪ್ಲೇ ಏರಿಯಾ ಅಂತ. ಕಿಡ್ಸ್ ಪ್ಲೇ ಏರಿಯಾ. ಮಕ್ಕಳು ಪ್ರತಿಯೊಂದು ಸಣ್ಣ ಪುಟ್ಟವ್ರಿಗೆಲ್ಲ ಒಂದು 8 ವರ್ಷ 9 ವರ್ಷ 6 ವರ್ಷ 7 ವರ್ಷ ಮಕ್ಕಳುಗಳಿಗೆ ಅವ್ರಿಗೆ ಜಾರು ಬಂಡಿ ಬೇಕು, ರೌಂಡ್ ಟೇಬಲ್ ಬೇಕು, ಜೋಗಾಲೆ ಬೇಕು. ಇವೆಲ್ಲ ಈ ಬರ್ಡ್ಗಳ ಮೇಲೆ ಕೂತ್ಕೊಂಡು ಕುದುರೆ ಸವಾರಿಗಳು ಮಾಡ್ತಾರೆ, ಐಸ ಪೈಸ ಆಡ್ತಾರೆ. ಈ ಥರದ್ದು ಎಲ್ಲ ಕಾನ್ಸೆಪ್ಟ್ ಇದೆ. ಮಕ್ಕಳುಗಳು ಎಂಜಾಯ್ ಮಾಡಬೇಕಲ್ಲ, ಎಲ್ಲ ವರ್ಗದವನ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಒಬ್ರಿಗೆ ಖುಷಿ ಪಡ್ಸೋಕ್ಕಲ್ಲ. ವಾಕಿಂಗ್ ಸೀಟ್ ಅಂತ ಅಂದರೆ ಏಜ್ ಆಗಿರೋರು ನಡೆಯುತ್ತೆ. ಕೆಲವು ಯಂಗ್ಸ್ಟ್ರುಗಳಿಗೆ ರೈನ್ ಡ್ಯಾನ್ಸು, ಸ್ವಿಮ್ಮಿಂಗ್ ಪೂಲ್ ಇಷ್ಟ ಆಗುತ್ತೆ. ಬರ್ಡ್ ಫೀಡಿಂಗ್ ಅಂತೂ ನಮ್ಮದು ಲೇಡೀಸ್ ಕ್ರೌಡ್ ಜಾಸ್ತಿ ಬರ್ತಾರೆ ಸರ್. ಮಕ್ಕಳ ಕ್ರೌಡ್ ಯಾವುದೋ ಒಂದು ಬಿಸ್ನೆಸ್ಸು ಸರ್ ಇಂಪ್ರೂವ್ ಆಗಬೇಕಾದ್ರೆ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು. ಹೌದು. ಫ್ಯಾಮಿಲಿ, ಮಕ್ಕಳು ಮರಿ ಗಂಡ ಹೆಂಡತಿ ಎಲ್ಲ ಬಂದಾಗ ಅವ್ರಿಗೆ ಇಲ್ಲಿ ಒಂದು ಸೆಕ್ಯೂರಿಟಿ ಬೇಕು. ಅವ್ರಿಗೆ ನಾವು ಇಲ್ಲಿದ್ದೀವಿ, ನಮ್ಗೆ ಭಾಳ ಧೈರ್ಯವಾಗಿದ್ದೀವಿ ಅನ್ನೋದು ಒಂದು ನಾವು ಭರವಸೆ ಕೊಡಬೇಕು. ನೋಡಿ, ಅವರೆಲ್ಲ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ತುಂಬ ಇಷ್ಟಪಡ್ತಾರೆ, ರೈನ್ ಡ್ಯಾನ್ಸ್ ಎಲ್ಲ ಇಷ್ಟಪಡ್ತಾರೆ. ಆಮೇಲೆ ಎಲ್ಲ ಪೊಲೈಟಾಗಿ ಬಿಹೇವ್ ಮಾಡಬೇಕು ನಮ್ಮ ಹತ್ರ. ಹೆಣ್ಮಕ್ಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ಮಕ್ಕಳಿಗೆ ಎಷ್ಟು ಜೋಪಾನವಾಗಿ ನೋಡ್ಕೊಳ್ಬೇಕು, ಏಜ್ ಆಗಿರೋರು ಎಷ್ಟು ಜೋಪಾನವಾಗಿ ನೋಡ್ಕೊಳ್ಬೇಕು. ಉದಾಹರಣೆ ಕೊಟ್ಟೆ, ನಾವೇ ಒಬ್ರು ಕೈ ಸ್ವಲ್ಪ ಬಾಲಾಡುವಾಗ ನಾನು ಫಸ್ಟ್ ಏಡ್ ಕಿಟ್ ಇಂದನೂ ಇಟ್ಟಿರ್ತೀವಿ. ಫಸ್ಟ್ ಹೋಗ್ತೀವಿ, ರೂಮ್ಗಳಲ್ಲಿ ತೋರಿಸ್ತೀನಿ, ನಿಮ್ಗೆ ನೈಲ್ ಕಟ್ಟರ್ ಬೇಕಾದ್ರೂ ಕೊಡ್ತೀವಿ, ಫಸ್ಟ್ ಏಡ್ ಬೇಕಾದ್ರೂ ಕೊಡ್ತೀವಿ, ನಿಮ್ಗೆ ಐರನ್ ಬ್ಯಾಗ್ಸ್ ಬೇಕಂದ್ರೆ ವಿತ್ ಸ್ಟ್ಯಾಂಡ್ ತೊಗೊಂಡು ಕೊಡ್ತೀವಿ. ಇದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಇಷ್ಟು ಗೇಮು ಮಕ್ಕಳಿಗೋಸ್ಕರ ಸರ್. ಈ ಗೋ ಕಾರ್ಟಿಂಗ್ ಥರ ATV ಬೈಕ್ ಅಂತ ಇದೆ, ಅದಕ್ಕೊಂದು ಟ್ರ್ಯಾಕ್ ಮಾಡಿದ್ದೀವಿ. ಟ್ರ್ಯಾಕಲ್ಲಿ ಓಡಬೇಕಾದ್ರೆ 4 ವೀಲ್ ಬೈಕ್, ಅದು ಆಫ್ ರೋಡು ಅಂತಂದರೆ ಹಳ್ಳ ದಿಣ್ಣೆಗಳಿಗೋಸ್ಕರನೇ ಒಂದು ಟ್ರ್ಯಾಕ್ ಮಾಡಿದ್ದೀವಿ. ಅದು ATV ಬೈಕ್ ಅಂತೀವಿ. ಆ ಕಡೆ ಮಾಡಿದ್ದೀವಿ. ಮತ್ತು ಜಿಪ್ ಲೈನ್ ಮಾಡಿದ್ದೀವಿ. ಆಮೇಲೆ ಇಲ್ಲೆಲ್ಲ ಫ್ರೀ ಆಗಿದ್ದರೆ ಗ್ರೌಂಡ್ ಇದೆ, ಶಟ್ಲ್ ಕಾಕು, ಕ್ರಿಕೆಟು, ವಾಲಿಬಾಲು ಎಲ್ಲ ಅಲ್ಲಿ ಫೆಸಿಲಿಟಿ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಜಿಪ್ ಲೈನ್ ಮಾಡಿದ್ದೀವಿ. ಮತ್ತು ಸ್ಕೈ ಸೈಕ್ಲಿಂಗ್ ಅಂತ ಬರ್ತದೆ, ಮೇಲ್ಗಡೆ ಸೈಕಲ್ ತುಳ್ಕೊಂಡು ಹೋಗೋದು, ಅದನ್ನು ಮಾಡಿದ್ದೀವಿ. ಮತ್ತು ಇದು ಕ್ವಾಡ್ ಬೈಕು, ATV ಬೈಕು ಎಲ್ಲ ಔಟ್ಡೋರು ಗೇಮಲ್ಲಿ ಆಡೋವಂಥದ್ದು. ಫ್ಲೈಯಿಂಗ್ ಸಾಸರು, ಕ್ರಿಕೆಟ್ಗಳು ಆಡೋದು, ಶಟ್ಲ್ ಕಾಕ್ ಆಡೋದು, ವಾಲಿಬಾಲ್ ಆಡೋದು ಎಲ್ಲ ತೆಗೆದು ಆ ಕಡೆ ಹಾಕಿದ್ದೀವಿ.